ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ದ ಗೋಲ್ಡನ್ ಐಸ್ ಅನ್ನೋ ಒಂದು ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 3 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ನಿಮ್ಗೆ ಲಿಂಕ್ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ 4th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 4th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಮತ್ತೆ ಅವ್ನ ಫ್ರೆಂಡ್ ಇಬ್ರು ಅವ್ರಿರೋ ಆ ಪ್ಲೇಸ್ ನ ಖಾಲಿ ಮಾಡ್ಕೊಂಡು ಆ ಬ್ರದರ್ ಅನ್ನೋರು ಅವ್ರದೊಂದು ಪ್ಲೇಸ್ ಇದೆ ಅಂತ ಹೇಳಿದ್ರಲ್ವಾ, ಆ ಜಾಗಕ್ಕೆ ಶಿಫ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಇವಾಗ ಹಂಗೆ ಥಿಂಗ್ಸ್ ಎಲ್ಲ ಹೊರಗಡೆ ಇಳಿಸ್ತಾ ಇರ್ಬೇಕಾದ್ರೆ ನಮ್ ಹೀರೋಗೆ ಒಂದು ಗಿಫ್ಟ್ ಬಂದಿದೆ. ಬೇರೆ ಯಾರೋ ಆ ಮಿಸ್ ಲೂ ಅನ್ನೋರೆ ಕಳ್ಸಿರೋದು. ಈ ಲೇಡಿ ಏನಕ್ಕೆ ನನ್ನ ಹಿಂದ್ಗಡೆ ಬಿದ್ದಿದ್ದಾಳೆ, ಏನಕ್ಕಪ್ಪ ಗಿಫ್ಟ್ ಎಲ್ಲ ಕಳ್ಸಿದಾಳೆ ಅಂತ ನೋಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಿಗೆ ಆ ಜಾಗಕ್ಕೆ ಮಿಸ್ ಲೂ ಕೂಡ ಬರ್ತಾರೆ. ಹಿಂಗೆ ಕೆಲ್ಸದ ಮೇಲೆ ಈ ಕಡೆ ಬಂದೆ, ನಿಮ್ಮನ್ನ ನೋಡೋಣ ಅಂತ ಬಂದೆ. ನಾನ್ ಇವಾಗ ದಿಲ್ಶುಕ್ ಅಂತ ಒಂದು ಊರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದ್ಮೇಲೆ ನಾವಿಬ್ರು ಮೀಟ್ ಮಾಡೋಣ, ಡಿನ್ನರ್ ಗೆ ಹೋಗೋಣ ಅಂತ ಹೇಳಿದಾಗ ಹೀರೋ ಕೂಡ ಓಕೆ ಆಯ್ತು, ಆದ್ರೆ ನಾನ್ ಕೂಡ ಅಲ್ಲಿಗೆ ಬರ್ತಾ ಇದ್ದೀನಿ. ಬ್ರದರ್ ಅನ್ನೋರು ನನ್ನ ಇನ್ವೈಟ್ ಮಾಡಿದ್ದಾರೆ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಅಂದಾಗ ಹಂಗಾದ್ರೆ ಇನ್ನೂ ಒಳ್ಳೇದಾಯ್ತು, ಸರಿ ನಾವ್ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳಿ ನಮ್ ಹೀರೋ ಹತ್ರ ಮಾತಾಡ್ಬಿಟ್ಟು ಆ ಮಿಸ್ ಲೂ ಅನ್ನೋರು ಅಲ್ಲಿಂದ ಹೊರಟೋಗ್ತಾರೆ. ಅವ್ರ ಹತ್ರ ಹೋಗ್ಬೇಕಾದ್ರೆ ಅವ್ರ ಮಿಸ್ ಲೂನ ನೋಟ ನೋಡ್ಬಿಟ್ಟು ನಮ್ ಹೀರೋ ಅವ್ರ ಫ್ರೆಂಡ್ ಕೇಳ್ತಾನೆ, ಏನಪ್ಪಾ ಹಂಗ್ ನೋಡ್ತಾ ಇದೀಯಾ, ಆದ್ರೆ ಹೀರೋಯಿನ್ ಕೂಡ ತುಂಬಾ ಒಳ್ಳೆಯವಳಲ್ವಾನೋ, ನೋಡಕ್ಕೂ ಚೆನ್ನಾಗಿದ್ದಾಳೆ ಅಂತ ಒಂದ್ ಮಾತಂದಾಗ ಇವ್ನ್ಗೆ ಟೆನ್ಷನ್ ಆಗೋಯ್ತು. ಇವ್ನ್ ಅಂತಾನೆ, ಏನೋ ನೋಡಕ್ ಚೆನ್ನಾಗಿದ್ರೆ ಏನ್ ಇಟ್ಕೊಂಡು ಏನ್ ಮಾಡ್ಬೇಕು ನಾನು ಇವಾಗ, ಅವಳು ನನ್ ಕೈಗೆ ಬೇಡಿ ಹಾಕಿದಾಳೆ, ವಿಚಾರಣೆನ ಹೆಸರಲ್ಲಿ ಹಿಂಸೆ ಕೊಟ್ಟಿದ್ದಾಳೆ, ಬಾಯಿ ಮುಚ್ಕೊಂಡ್ ಇದ್ಬಿಟ್ಟು ನೀನು ನಾನ್ ಅದನ್ನೆಲ್ಲ ಮರಿಯಲ್ಲ ಅಂತ ಕೂಗಾಡ್ಬಿಟ್ಟು ಅಲ್ಲಿಂದ ಹೊರಟೋದ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರತ್ತೆ. ರೂಮ್ ಅಲ್ಲಿ ಸೆಟ್ ಔಟ್ ಆದ್ರು. ಅವಾಗ ಅವ್ನ್ ಬಂದು ಆ ಸೇನಾಧಿಪತಿ ಒಬ್ರದ್ದು ಶಿವಪೆಟ್ಟಿಗೆನ ಎತ್ತಿರ್ತಾರಲ್ವಾ ಗುಹೆಯಿಂದ, ಅವ್ರ ಬಗ್ಗೆ ಬುಕ್ ನ ಓದ್ತಾ ಇರ್ತಾನೆ. ಯಾಕಂದ್ರೆ ಅವ್ರು ಕೂಡ ಗೋಲ್ಡನ್ ಐ ಪವರ್ ಇದ್ದಿರತ್ತಲ್ವಾ, ಆತರ ಓದ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಅವ್ರ ಬಗ್ಗೆನೆ ಬರ್ದಿರ್ತಾರೆ. ಈ ತರ ಒಂದಿನ ಸಡನ್ ಆಗಿ ಅವ್ರಿಗೆ ಆ ಪವರ್ ಬಂದ್ಮೇಲೆ ಪ್ರತಿಯೊಂದನ್ನ ಕೂಡ ಅವ್ರ ಕೈಲಿ ತುಂಬಾ ಕ್ಲಿಯರ್ ಆಗಿ ನೋಡೋಕಾಯ್ತು. ಒಂಥರ ತುಂಬಾನೇ ಕ್ಲಿಸ್ಟರ್ ಕ್ಲಿಯರ್ ಆಗಿ ಕಾಣಿಸಿರುತ್ತೆ. ಸುಮ್ನೆ ಮೇಲ್ಮೇಲಕ್ ಮಾತ್ರ ಅಲ್ಲ, ಒಂದು ವಸ್ತು ಒಳಗಡೆ ಏನಿದೆ ಅನ್ನೋದನ್ನ ಕೂಡ ತುಂಬಾ ಕ್ಲಿಯರ್ ಆಗಿ ನೋಡಕ್ ಆಗಿರುತ್ತೆ. ಆತರ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ಅವರು ಭಯ ಪಟ್ಟಿದ್ರಂತೆ. ಈ ತರ ಎಲ್ಲ ಬುಕ್ ಅಲ್ಲಿ ಹಾಕಿರೋದನ್ನ ಓದ್ಬಿಟ್ಟು ಆ ಜಾಗದಲ್ಲಿ ಯೂನಿಯರ್ ಹತ್ರ ಹೂಸ್ಕೊಂಡಿರ್ತಾನೆ. ಹಂಗೆ ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಆಲ್ರೆಡಿ ನಮ್ ಹೀರೋ ಹೇಳಿದ್ದಲ್ವಾ, ಬ್ರದರ್ ಮಾ ಕೂಡ ನನ್ನ ಆ ಪ್ಲೇಸ್ ಗೆ ಕರೆದಿದ್ದಾರೆ ಅಂತ, ಆ ಮಿಸ್ಲು ಹೋಗ್ತಾ ಇರೋ ಜಾಗಕ್ಕೆ. ಸೊ ಆತರ ಅವರು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮುಂದ್ಗಡೆ ಡ್ರೈವರ್ ಸೀಟ್ ಅಲ್ಲಿ ಕುತ್ಕೊಂಡಿರೋದು ಆ ಬ್ರದರ್ ಅವರ ತಮ್ಮ, ಇವನೇ ನನ್ನ ತಮ್ಮ ಅಂತ ಹೇಳಿ ಇಂಟ್ರೊಡ್ಯೂಸ್ ಕೂಡ ಮಾಡಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಈ ತರ ಜಂಪ್ ಸ್ಟೋನ್ಸ್ ಮತ್ತೆ ತುಂಬಾನೇ ಬೆಳೆ ಬಾಳೋ ವಸ್ತುಗಳನ್ನ ವ್ಯಾಪಾರ ಮಾಡೋದ್ರಲ್ಲಿ ತುಂಬಾನೇ ಎತ್ತಿದ್ಕೆ ಅಂತ ಹೇಳ್ಬೋದು ಅಂತ ಅವನ ಬಗ್ಗೆ ತುಂಬಾನೇ ಓವರ್ ಆಗಿ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾರೆ. ಅವ್ನು ಹೇಳ್ತಾನೆ, ಹೌದು ಇವಾಗ ನಾವು ಹೋಗೋ ಜಾಗದಲ್ಲಿ ಕೂಡ ತುಂಬಾನೇ ಬೆಳೆ ಬಾಳೋ ವಸ್ತುಗಳು ಇರುತ್ತೆ, ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಯೂಸ್ ಮಾಡಿರೋ ವಸ್ತುಗಳೆಲ್ಲ ಕೂಡ ಇರುತ್ತೆ. ಏನಂದ್ರೆ ಆ ಮಾರ್ಕೆಟ್ ನ ನಾವು ಹಗಲಲ್ಲಿ ನೋಡೋದಕ್ಕಿಂತ ನೈಟ್ ಅಲ್ಲಿ ನೋಡಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಜನ ಕೂಡ ಇರ್ತಾರೆ ಅಂತ ಆ ಮಾರ್ಕೆಟ್ ಬಗ್ಗೆ ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಹಂಗೋ ಹಿಂಗೋ ಅವ್ರ ಪ್ಲೇಸ್ ನ ಕೂಡ ಸೇರಿದ್ದಾಯ್ತು. ಆಲ್ಮೋಸ್ಟ್ ಈಗ ನೈಟ್ ಕೂಡ ಆಗಿರುತ್ತೆ. ಮಾರ್ಕೆಟ್ ಅಲ್ಲಿ ತುಂಬಾ ಜನ ಓಡಾಡ್ತಾ ಇದಾರೆ. ಅಲ್ಲೇ ಬ್ರದರು ಮತ್ತೆ ಅವ್ರ ತಮ್ಮ ನಮ್ ಹೀರೋ ಕೂಡ ಇರ್ತಾರೆ. ಅದ್ರ ಸುತ್ತಮುತ್ತ ಅಂಗಡಿಗಳೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಸ್ವಲ್ಪ ವಯಸ್ಸಾಗಿರೋ ಒಂದು ತಾತ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಐಟಮ್ ಒಡೆದೋಗ್ಬಿಟ್ಟಿರುತ್ತೆ, ಪ್ಲೇಟ್ ತರ ಇದೆ ನೋಡೋದಕ್ಕೆ, ಕಂಪ್ಲೀಟ್ ಆಗಿ ಒಡೆದೋಗ್ಬಿಟ್ಟಿರುತ್ತೆ. ಅವಾಗ ಇವ್ನ ಕಣ್ಣಲ್ಲಿರೋ ಆ ಪವರ್ ಹಂಗೆ ಆಕ್ಟಿವೇಟ್ ಆಗಿ ಅದನ್ನ ಸ್ಕ್ಯಾನ್ ಮಾಡಿದಾಗ ಆ ಒಡೆದೋಗಿರೋ ವಸ್ತುನ ಕೂಡ ಇವ್ನ ಬೆಲೆ ಕೊಟ್ಟು ತಗೊಳ್ತಾ ಇದ್ದಾನೆ. ಅದ್ ಏನ್ ವಸ್ತು ಅಂತ ಈಗ ತೋರಿಸಿಲ್ಲ. ಈ ತರ ಮಾರ್ಕೆಟ್ ಎಲ್ಲ ರೌಂಡ್ ಹೊಡ್ಕೊಂಡು ಒಂದು ಮಾಲ್ಗೆ ಹೋಗಿರ್ತಾರೆ, ಒಂದು ದೊಡ್ಡ ಶಾಪ್ ಒಳಗಡೆ ಹೋಗಿರ್ತಾರೆ. ಆತರ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಐಟಮ್ಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಆ ಬ್ರದರ್ ಅವ್ರ ತಮ್ಮ ಒಂದು ಸ್ಟೋನ್ ತರ ಇರುತ್ತೆ, ಒಂಥರ ಜಿಗ್ಜಿಗ ಅಂತ ಇರುತ್ತೆ ಸ್ಟೋನ್, ಅದನ್ನ ತೋರಿಸ್ಬಿಟ್ಟು ಇದು ಬೆಳೆ ಬಾಳೋ ವಸ್ತುನೇ ಅಲ್ವಾ ಅಣ್ಣ ಅಂತ ಕೇಳಿದಾಗ ಅವ್ರ ಅದನ್ನ ತಗೊಂಡು ನಮ್ ಹೀರೋ ಹತ್ರ ಕೊಡ್ತಾರೆ. ಈ ಸ್ಟೋನ್ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಾ, ಇದ್ರ ಬಗ್ಗೆ ಏನಾದ್ರು ನಿನ್ಗೆ ಐಡಿಯಾ ಇದೆಯಾ ಅಂತ ಕೇಳಿದಾಗ ನಮ್ ಹೀರೋ ಕೂಡ ಅದನ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡೋದ್ನ ಏನು ಅಂತ ಗೊತ್ತಿಲ್ಲ. ಅದ್ರ ನೋಡ್ಬಿಟ್ಟು ಈ ಸ್ಟೋನ್ ನ ನೋಡ್ತಾ ಇದ್ರೆ ನನ್ಗೆ ಯಾಕೋ ಫೇಕ್ ಅಂತ ಅನ್ನಿಸ್ತಾ ಇಲ್ಲ, ಮತ್ತೆ ತುಂಬಾನೇ ಹಳೆ ಕಾಲದ ವಸ್ತು ತರಾನೇ ಇದೆ, ಬೇಕಾಗಿದ್ರೆ ನೀವು ತಗೊಬಹುದು, ಮತ್ತೆ ನೀವು ಇದನ್ನ ಮಾರಾಟ ಕೂಡ ಮಾಡಬಹುದು, ಒಂದು ಒಳ್ಳೆ ಬೆಲೆ ನಿಮ್ಗೆ ಸಿಗುತ್ತೆ ಅನ್ನೋ ತರ ಹೇಳ್ತಾನೆ. ಆದ್ರಿಂದ ಆ ಬ್ರದರ್ ಅವ್ರ ತಮ್ಮ ಕೂಡ ಹೇಳ್ತಾನೆ, ಹೌದಣ್ಣ ಒಳ್ಳೆ ವಸ್ತುಗಳು ಸಿಕ್ಕಿದಾಗ ನಾವು ಮಿಸ್ ಮಾಡ್ಕೋಬಾರ್ದು, ತಗೋ ಅಂತ ಹೇಳಿದ್ಮೇಲೆ ಅವ್ನು ಕೂಡ ಸರಿ ಆಯ್ತು ಅಂತ ತಗೊಂಬಿಟ್ಟ. ಆಮೇಲೆ ಅಲ್ಲಿಂದ ಸ್ಟ್ರೇಟ್ ಆಗಿ ಒಂದು ರೆಸ್ಟೋರೆಂಟ್ ಗೆ ಹೋಗಿರ್ತಾರೆ, ಊಟ ಮಾಡ್ಬೇಕಲ್ವಾ. ಅದರಿಂದ ಆದ್ರೆ ಊಟ ಮಾಡೋದಕ್ಕೂ ಮುಂಚೆ ಫಸ್ಟ್ ಡ್ರಿಂಕ್ಸ್ ಮಾಡ್ಬೇಕಲ್ವಾ, ಅದೇ ತಾನೇ ನಮ್ಮ ಚೈನಾ ಅವ್ರಿಗಾಗ್ಲಿ ಕೊರಿಯವ್ರಿಗಾಗ್ಲಿ ರೂಲ್ಸ್. ಸೊ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಆ ಬ್ರದರ್ ಅಂತೂ ಓವರ್ ಆಗಿ ಡ್ರಿಂಕ್ಸ್ ಮಾಡ್ಬಿಟ್ಟಿರ್ತಾನೆ. ಇನ್ನೂ ಬೇಕು ಅಂತ ಕೇಳ್ತಾ ಇರ್ತಾನೆ. ಅವ್ರ ತಮ್ಮನೆ, ಅಣ್ಣ ಆಲ್ರೆಡಿ ನೀನ್ ಜಾಸ್ತಿ ಕುಡ್ದ್ಬಿಟ್ಟಿದ್ಯಾ, ಇದಕ್ ಮೇಲೆ ನಿನ್ ಕೈಲಿ ಹ್ಯಾಂಡಲ್ ಮಾಡಕ್ಕಾಗಲ್ಲ, ಸುಮ್ನೆ ಇಡು, ಬೇಡ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅವರಿಬ್ರು ಕೂತ್ಕೊಂಡು ಅವರ ಫ್ಲಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾ ಇರ್ತಾರೆ. ಚಿಕ್ಕ ವಯಸ್ಸಿಂದ ಅವ್ರ ಎಷ್ಟೆಲ್ಲ ಕಷ್ಟಪಟ್ರು, ಇವಾಗ ಈ ಸ್ಥಾನದಲ್ಲಿ ಇರೋದಕ್ಕೆ ಏನ್ ಕಾರಣ ಅಂತ ಪ್ರತಿಯೊಂದನ್ನ ಕೂಡ ನಮ್ ಹೀರೋ ಹತ್ರ ಶೇರ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಆ ಬ್ರದರ್ ಅವ್ರ ತಮ್ಮ ಕೇಳ್ತಾರೆ, ಹೌದು ಮಾರ್ಕೆಟ್ ಅಲ್ಲೆಲ್ಲ ರೌಂಡ್ ಹೊಡಿತಾ ಇದ್ದಲ್ವಾ, ಏನ್ ತಗೊಂಡೆ ನೀನು, ಏನಾದ್ರೂ ಬೆಳೆ ಬಾಳೋ ವಸ್ತು ಸಿಕ್ತಾ ಅಂತ ಕೇಳಿದಾಗ ತಗೊಂಡಿದ್ದೀನಿ ಅಂತ ಹೇಳಿ ಅವ್ನ್ ಬ್ಯಾಗ್ ಇಂದ ಒಡೆದೋಗಿರೋ ಪ್ಲೇಟ್ ಐಟಮ್ಸ್ ಎಲ್ಲ ಎತ್ತಿ ಇಡ್ತಾನೆ. ಇದನ್ನ ನೋಡ್ಬಿಟ್ಟು ಆ ಬ್ರದರ್ ಅವ್ರ ತಮ್ಮ ಅಂತಾನೆ, ಇವ್ನ್ ಯಾವನೋ ಹುಚ್ಚೇನ್ ಇಟ್ಕೊಂಡ್ ಬಂದಿದ್ಯಲ್ವಾ ಅಣ್ಣ, ಇವನೇನ್ ಈ ತರ ಒಡೆದೋಗಿರೋ ಪೀಸಸ್ ಎಲ್ಲ ತಂದಿದ್ದಾನೆ, ಇದನ್ನ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ, ಉಪ್ಪಿನಕಾಯಿ ಹಾಕಕ್ಕಾಗತ್ತೆ ಅಂತ ಕೇಳುವಾಗ ನಮ್ ಹೀರೋ ಹೇಳ್ತಾನೆ, ನಿಮ್ಗೆ ಅಂಕಲ್ ಡಾ ಗೊತ್ತಾ ಅಂತ ಕೇಳಿದಾಗ ಅದಕ್ಕೆ ಬ್ರದರ್ ಅವ್ರ ತಮ್ಮ ಕೂಡ ಹೇಳ್ತಾರೆ, ಏನು ಅಂಕಲ್ ಡಾನಾ, ಅಂಕಲ್ ಡಾ ಯಾರು ಗೊತ್ತಿರೋದಿಲ್ಲ, ಚಿಕ್ಕ ಮಗುನ ಕೇಳಿದ್ರೆ ಕೂಡ ಹೇಳ್ತಾರೆ. ಅವರು ಈ ಪುರಾತನ ವಸ್ತುಗಳನ್ನ ಚೆಕ್ ಮಾಡೋ
ಮಾಡೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಅಲ್ವಾ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಹೌದು ಅವ್ರು ಆ ವಿಷಯದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಲ್ಲ, ಈ ತರ ಒಡೆದೋಗಿರೋ ವಸ್ತುಗಳನ್ನ ಕೂಡ ಅವರು ಅಂಟಿಸ್ತಾರೆ. ಇವಾಗ ನಾನು ತಗೊಂಡೋಗಿರೋ ಈ ಐಟಮ್ ನ ಕರೆಕ್ಟ್ ಆಗಿ ಅವ್ರು ಏನಾದ್ರು ಅಂಟಿಸ್ಬಿಟ್ರೆ ಇದರ ರೇಟು 10 ಪಟ್ಟು ಜಾಸ್ತಿ ಆಗುತ್ತೆ ಗೊತ್ತಾ ಅಂತ ಹೇಳಿದಾಗ, ಓ ಹೌದಾ ಅಣ್ಣ, ಸರಿಯಾದವನ್ನ ಇಟ್ಕೊಂಡ್ ಬಂದಿದ್ಯಾ ಅಣ್ಣ, ಆದಷ್ಟು ಬೇಗ ಇವನು ಕೋಟ್ಯಾಧೀಶ್ವರ ಆಗ್ಬಿಡ್ತಾನೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ನೋಡು ಬ್ರದರ್, ನಿನ್ ಕೇಸ ಏನಾದ್ರು ಫುಲ್ ಆಗಿ ಕೋಟ್ಯಾಧೀಶ್ವರ ಆಗ್ಬಿಟ್ಟೆ ಅಂತ ಇಟ್ಕೊ, ನನ್ನ ಮಾತ್ರ ಮರಿಬೇಡ ಕಣೋ, ನಿನ್ ಪಕ್ಕದಲ್ಲಿ ಇಟ್ಕೊಳ್ಳೋ ಅಂತ ಕೇಳ್ಕೊಂತಾ ಇರ್ತಾರೆ. ನಮ್ ಹೀರೋ ಕೂಡ ಸರಿ ಸರಿ ಆಯ್ತು ಅಂತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಅವ್ರ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಅವ್ರು ಬಂದು ಆ ರಾಬರಿ ಹೆಡ್ ನ ಬಂದು ಆ ವಿಲನ್ ಸಾಯಿಸ್ಬಿಟ್ಟಿರ್ತಾನಲ್ಲ, ಆ ಕೇಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಡೆಡ್ ಬಾಡಿ ಏನೋ ಸಿಕ್ತು, ಬಟ್ ಯಾರು ಕೊಲೆ ಮಾಡಿದ್ದು ಅಂತ ಇನ್ನೂ ಗೊತ್ತಾಗ್ಲಿಲ್ಲ. ಪ್ಲಸ್ ಅದಕ್ಕೆ ಯೂಸ್ ಮಾಡಿರೋ ಐಟಮ್ ಕೂಡ ಅವ್ರಿಗೆ ಇನ್ನೂ ಸಿಗ್ಲಿಲ್ಲ. ಸೊ ನಮ್ ಹೀರೋಯಿನ್ ಹೇಳ್ತಿದ್ದಲ್ಲ ಅವ್ರ ಅಸಿಸ್ಟೆಂಟ್ ಹತ್ರ, ಸರಿನಪ್ಪ ಅಲ್ಲಿ ಸುತ್ತಮುತ್ತ ಇರೋ ಕ್ಯಾಮ್ರಾಸ್ ಎಲ್ಲ ಸ್ವಲ್ಪ ಚೆಕ್ ಮಾಡಿ, ಮೋಸ್ಟ್ಲಿ ನಮ್ಗೆ ಆ ಕಳ್ಳರ ಗುಂಪುದ ಏನಾದ್ರು ಲೀಡ್ ಸಿಗ್ಬೋದು ಅಂತ ಹೇಳ್ತಾಳೆ. ತುಂಬಾನೇ ಡೀಪ್ ಆಗಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ನಮ್ ಹೀರೋ ಮಾತ್ರನೇ ಬ್ರದರ್ ಜೊತೆ ಹೋಗಿರೋದು, ಬಟ್ ಅವ್ರ ಫ್ರೆಂಡ್ ಬಂದು ರೂಮ್ ಅಲ್ಲೇ ಇರ್ತಾನೆ, ಏನೋ ಒಂದು ಗೇಮ್ ಆಡ್ತಾ ಇರ್ತಾನೆ. ಅವಾಗ ಅವ್ನಿಗೆ ರಿಪೋರ್ಟರ್ ಹುಡುಗಿ ಜ್ಞಾಪಕ ಬಂದ್ಬಿಟ್ಲು. ಸರಿ ಸುಮ್ನೆ ಮಾತಾಡ್ ನೋಡೋಣ ಅಂತ ಹೇಳಿ ಇವನೇ ಕಾಲ್ ಮಾಡ್ಬಿಟ್ಟು, ನಾಳೆ ಕಾಫಿಗೆ ಮೀಟ್ ಆಗೋಣವಾ, ಬರ್ತೀರಾ ಅಂತೆಲ್ಲ ಕೇಳಿದಾಗ ಅವಳಂತಾಳೆ, ಅಯ್ಯೋ ರಿಯಲಿ ಸಾರಿ, ನನ್ಗೆ ಸ್ವಲ್ಪ ಕೆಲ್ಸ ಇದೆ, ನಾನ್ ಈ ತರ ಒಂದು ಪ್ಲೇಸ್ ಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾಳೆ. ಅಂದ್ರೆ ಈಗ ನಮ್ ಹೀರೋ ಮತ್ತೆ ಆ ಮಿಸ್ಲು ಎಲ್ಲ ಹೋಗಿದಾರಲ್ವಾ, ಆ ಜಾಗಕ್ಕೆ ಇವಳು ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಅದಕ್ಕೆ ಅವ್ನು ಕೂಡ ಓ ಹೌದಾ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟ. ಇಲ್ಲಿ ರಿಪೋರ್ಟರ್ ಹುಡುಗಿ ಕೂಡ ಕಾಲ್ ನ ಕಟ್ ಮಾಡ್ಬಿಟ್ಟು, ಥೂ ಈ ಗಂಡಸರೆಲ್ಲ ಒಂದೇ ತರ ಇದಾರೆ, ಸ್ವಲ್ಪ ನಗ್ನಗ್ತಾ ಮಾತಾಡ್ಬಿಟ್ರೆ ಸಾಕು, ಕಾಫಿಗ್ ಬರ್ತೀಯ ಡಿನ್ನರ್ ಬರ್ತೀಯ ಅಂತ ಹಿಂಸೆ ಕೊಡ್ತಾರೆ ಅಂತ ಬೈತಾ ಇರ್ತಾಳೆ. ಇಲ್ಲಿ ಇವನ್ ಕೂಡ ಕಾಲ್ ನ ಕಟ್ ಮಾಡದ್ಮೇಲೆ, ಛೇ ನಾನ್ ಕೂಡ ಹೀರೋ ಜೊತೆ ಹೋಗಿದ್ರೆ ಚೆನ್ನಾಗಿದ್ದಿರೋದೆ, ಸರಿ ಇವಾಗ ಕೂಡ ಏನು ಕಾಲ ಮಿಂಚಿಲ್ಲ, ಇವಾಗೆ ಟಿಕೆಟ್ ಆಗ್ಬಿಡೋದೆ ಅಂತ ಹೇಳಿ ಅವನಿಗೆ ಫ್ಲೈಟ್ ಎಲ್ಲ ಬುಕ್ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ಆ ಪ್ಲೇಸ್ ಅಲ್ಲಿ ಇರೋ ಆ ಬ್ರದರ್ ನ ತೋರಿಸ್ತಾರೆ. ನಮ್ ಹೀರೋ ಮತ್ತೆ ಆ ಬ್ರದರ್ ಅವ್ರ ತಮ್ಮ ಇಬ್ರು ಇಲ್ಲ, ಬಟ್ ಇವ್ರಲ್ಲಿ ಕೂತ್ಕೊಂಡು ಬೆಳಿಗ್ಗೆ ನಮ್ ಹೀರೋ ಹೇಳಿರೋ ಒಂದು ಐಟಮ್ ನ ತಗೊಂಡಿದ್ರಲ್ಲಿ, ಯಾವ್ದೋ ಒಂದು ಓಲ್ಡ್ ಸ್ಟೋನ್ ತರ ಇರೋ ಐಟಮ್ ನ ಅದನ್ನ ಕೈಲಿ ಇಟ್ಕೊಂಡಿರ್ಬೇಕಾದ್ರೆ ಸಡನ್ ಆಗ ರೂಮ್ ಅಲ್ಲಿ ಯಾರೋ ಪಾಸ್ ಆಗೋ ತರ ಅನ್ಸುತ್ತೆ, ಏನೋ ಒಂದು ಆತ್ಮ ತರ ಇದೆ ನೋಡೋದಕ್ಕೆ. ಅದನ್ನ ನೋಡಿ ಬ್ರದರ್ ಭಯನೇ ಪಟ್ಬಿಟ್ರು. ಅಯ್ಯೋ ಇಲ್ಲಿ ದೆವ್ವ ಇದೆ ಅಂತ ಕೂತ್ಕೊಂಡು ಅವಸ್ಕೊಂತಾ ಇರ್ತಾರೆ. ಸ್ವಲ್ಪದ್ಗೆ ನಮ್ ಹೀರೋ ಮತ್ತೆ ಅವ್ರ ತಮ್ಮನು ಒಳಗಡೆ ಓಡ್ ಬಂದ್ಬಿಟ್ರು. ಅಣ್ಣ ಏನಾಯ್ತು ಅಂತ ಕೇಳಿದಾಗ, ಇಲ್ಲಿ ಏನೋ ದೆವ್ವ ಇದೆ ಕಣೋ ಈ ರೂಮ್ ಅಲ್ಲಿ, ನಂಗೆ ದೆವ್ವಗಳೆಲ್ಲ ಕಾಣಿಸ್ತಾ ಇದೆ ಕಣೋ ಅಂತ ಹೇಳಿದಾಗ ಆ ಬ್ರದರ್ ಅವ್ರ ತಮ್ಮ ಹೇಳ್ತಾರೆ, ಅಣ್ಣ ಅದೆಲ್ಲ ಏನಿಲ್ಲ, ಬಾ ಇಲ್ಲಿ ಫಸ್ಟ್ ಸಮಾಧಾನ ಮಾಡ್ಕೋ, ಕೂತ್ಕೋ, ನೀನು ಈ ಶವಪೆಟ್ಟಿಗೆನಲ್ಲಿರೋ ತರ ಐಟಮು ಅಥವಾ ಈ ಗೋರಿಗಳಿರೋ ಐಟಮು ಏನಾದ್ರು ತಗೊಂಡಿದ್ದ ಅಣ್ಣ ಅಂತ ಕೇಳಿದಾಗ, ಏನೋ ಹಂಗ್ ಕೇಳ್ತಾ ಇದೆಯಾ, ನನ್ ಬಿಸ್ನೆಸ್ ಅದೇ ಕಣೋ, ಎಲ್ಲಿ ಏನಿರುತ್ತೆ ಅಂತ ನನ್ಗೇನ್ ಗೊತ್ತು, ಎಲ್ಲ ಬೆಳೆ ಬಾಳೋ ವಸ್ತುಗಳನ್ನ ತಗೊಳ್ತೀನಿ ಅಂತ ಹೇಳಿದಾಗ, ಮೋಸ್ಟ್ಲಿ ಅದ್ರಿಂದಾನೇ ನಿನ್ಗೇನೋ ಎಫೆಕ್ಟ್ ಆಗಿರ್ಬೋದಣ್ಣ ಅನ್ನೋ ತರ ಹೇಳಿದಾಗ ಆ ಬ್ರದರ್ ಹೇಳ್ತಾರೆ, ಇಲ್ಲ ಕಣೋ ಇವಾಗವರೆಗೂ ನನ್ಗೆ ಆತರ ಆಗೇ ಇಲ್ಲ, ಆದ್ರೆ ಇವತ್ತು ಈ ಐಟಮ್ ನ ತಗೊಂಡ್ಮೇಲೆ ನನ್ಗೆ ಈ ತರ ಎಲ್ಲ ಅನ್ನಿಸ್ತಾ ಇರೋದು, ಮೋಸ್ಟ್ಲಿ ಇದ್ರಿಂದಾನೇ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಅಂದಾಗ ಆ ಬ್ರದರ್ ಅವ್ರ ತಮ್ಮ ಹೇಳ್ತಾರೆ, ಇರ್ಬೋದಣ್ಣ, ಮೋಸ್ಟ್ಲಿ ಇದು ಕೂಡ ಯಾವ್ದಾದ್ರು ಶವಪೆಟ್ಟಿಗೆಯಿಂದ ಎತ್ತಿರ್ಬೋದು ಅಥವಾ ಇದಕ್ಕೇನಾದ್ರೂ ಶಾಪ ಇರ್ಬೋದು ಅಂತ ಹೇಳ್ತಾನೆ. ಅಂದ್ರೆ ಬರೀ ಶಾಪ ಅಲ್ಲ ಅಣ್ಣ, ಇದಕ್ಕೂ ಮುಂಚೆ ಇದ್ರ ಓನರ್ ಅಂತ ಒಬ್ರು ಇರ್ತಾರಲ್ವಾ, ಅವ್ರಿಗೂ ಮತ್ತೆ ಈ ವಸ್ತುಗೆ ಒಂದು ಬಾಂಡಿಂಗ್ ಇದ್ದಿರ್ಬೋದು, ಅದ್ರಿಂದಾನೆ ಅವ್ನ್ ಸತ್ ಮೇಲೆ ಕೂಡ ಇದ್ರಲ್ಲಿ ಸೇರ್ಕೊಂಡು ನಿನ್ನ ಹತ್ರ ಪೀಡಿಸ್ತಾ ಇರೋದು. ನಾವ್ ಈ ವಸ್ತುನ ಸುಮ್ನೆ ಹಂಗೆ ಇಟ್ಕೊಳಕ್ ಆಗೋದಿಲ್ಲ ಅಣ್ಣ, ಇದಕ್ಕೆ ನಾವು ಕೆಲವೊಂದು ಪೂಜೆಗಳೆಲ್ಲ ಮಾಡ್ಬೇಕು, ಆ ಆತ್ಮಕ್ಕೆ ನಾವು ಶಾಂತಿ ಸಿಕ್ಸಿದ್ರೆ ಮಾತ್ರನೇ ಈ ವಸ್ತುನ ನಮ್ ಕೈಲಿ ಇಟ್ಕೊಳಕ್ ಆಗೋದು, ಇಲ್ಲಾಂದ್ರೆ ನಾವು ಸೈಲೆಂಟ್ ಆಗಿ ಹೋಗ್ಬಿಟ್ಟು ಶಾಪ್ ಓನರ್ಗೆ ರಿಟರ್ನ್ ಮಾಡ್ಬಿಡೋಣ ಅನ್ನೋ ತರ ಮಾತಾಡಿದಾಗ ನಮ್ ಹೀರೋ ಹೇಳ್ತಾನೆ, ಬ್ರೋ ಏನ್ ಬ್ರೋ ನೀವು ಈ ಕಾಲದಲ್ಲಿ ಕೂಡ ಈ ತರ ಎಲ್ಲ ಮಾತಾಡ್ತಾ ಇದೀರಾ, ಹಂಗ್ ನೋಡಿದ್ರೆ ಈ ವಸ್ತುನ ಫಸ್ಟ್ ಶಾಪ್ ಓನರ್ ತಾನೆ ಇಟ್ಕೊಂಡಿದ್ರು, ಅವ್ರ ಕಣ್ಣು ಕೂಡ ದೆವ್ವ ಎಲ್ಲ ಕಾಣಿಸಿರ್ಬೇಕಲ್ವಾ, ಹಂಗಿದ್ರು ಅವ್ರೇನಕ್ ಇಟ್ಕೊಂಡಿರ್ತಾರೆ ಅಂದಾಗ ಆ ಬ್ರದರ್ ಅವ್ರ ತಮ್ಮ ಹೇಳ್ತಾರೆ, ನೀವ್ ಹೇಳೋದು ಕರೆಕ್ಟೇ, ಆದ್ರೆ ಈ ವಸ್ತುನ ಆ ಶಾಪ್ ಓನರ್ ಬಂದು ಜೊತೆಗೆ ಇಟ್ಕೊಂಡು ತಿರ್ಗೋದಿಲ್ವಲ್ಲ, ಜಸ್ಟ್ ವ್ಯಾಪಾರ ಮಾಡೋದಕ್ಕೆ ಅಂತ ಅಂಗಡಿಯಲ್ಲಿ ಇಟ್ಟಿರ್ತಾ ಇದ್ರು, ಅದಕ್ಕೆ ಅವ್ರಿಗೇನು ಅನ್ಸಿಲ್ಲ. ಆದ್ರೆ ನಮ್ಮ ಅಣ್ಣ ಇದನ್ನ ತಗೊಂಡು ಜೋಬಲ್ ಹಾಕೊಂಡು ಸಾಯಂಕಾಲದಿಂದ ತಿರುಗ್ತಾ ಇದಾರೆ, ಅದರಿಂದ ಅವ್ರಿಗೆ ಈ ತರ ಎಲ್ಲ ಕಾಣಿಸ್ತಾ ಇರೋದು ಅಂತ ಹೇಳ್ತಾನೆ. ಈ ತರನೇ ಬೈದಲ್ಲಿ ನನಗ್ ಸರಿಯಾಗಿ ನಿದ್ದೆ ಕೂಡ ಬರಲ್ಲ ಕಣೋ, ದಯವಿಟ್ಟು ನಾನು ನೀನು ಒಂದೇ ಹತ್ರ ಮಲ್ಕೊಳ್ಳೋಣ ಅಂತ ಅವ್ರ ತಮ್ಮ ಹತ್ರ ಹೇಳಿದಾಗ ಅವ್ನು ಕೂಡ ಸರಿ ಬಾಣ ಹೋಗೋಣ ಅಂತ ಅವ್ರ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋ ಆ ತಾತನ್ಗೆ ಓದ್ ಎಪಿಸೋಡ್ ಫೈನಲ್ ಅಲ್ಲಿ ನೋಡಿದ್ವಲ್ಲ, ಆ ತಾತನ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳ್ತಾನೆ. ಬಟ್ ಏನ್ ಮಾತಾಡ್ದ ಅಂತ ತೋರ್ಸಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋ ಅವ್ರ ಫ್ರೆಂಡ್ ಬಂದು ನಮ್ ಹೀರೋ ಅವ್ರ ಬಾಗಿಲ್ನ ತಡ್ತಾ ಇರ್ತಾನೆ. ಅವನು ಬೆಳಗ್ಗೆನೆ ಬಂದ್ಬಿಡ್ತಾನೆ, ಬೆನ್ನತ್ತಿರೋ ಬೇತಾಳ ತರ ಏನೋ ಹಿಂದ್ಗಡೆನೆ ಬಂದಿದ್ಯಾ ಅಂದಾಗ ಅವನಂತಾನೆ, ಸಾಕ್ ಸುಮ್ನೇರಲ್ಲಿ, ನಾನೇ ನಿನ್ನ ನೋಡಕ್ ಬಂದಿಲ್ಲ, ಅದೇ ರಿಪೋರ್ಟರ್ ಹುಡುಗಿ ಕೂಡ ಇಲ್ಲಿ ಕೆಲ್ಸದ ಮೇಲೆ ಬಂದಿದ್ದಾಳಂತೆ, ನಿನ್ನೆ ಮೆಸೇಜ್ ಮಾಡಿದ್ಲು, ಅವಳಿಗೆ ಲೈನ್ ಹಾಕೋಣ ಅಂತ ನಾನು ಬಂದಿದ್ದೀನಿ ಅಂದ್ರೆ ಕರ್ಮ ಬಂದ್ ಸಾಯಿ ಅಂತ ಹೇಳಿ ಹೊರಡ ಕರ್ಕೊಂಡ್ ಹೋಗ್ತಾನೆ. ಅದಾದ್ಮೇಲೆ ಅವರೆಲ್ಲ ಮತ್ತೆ ಅದೇ ಮಾಲ್ಗೆ ಹೋಗಿರ್ತಾರೆ ಶಾಪ್ ಓನರ್ ನ ಮೀಟ್ ಮಾಡೋದಕ್ಕೆ, ಮತ್ತೆ ಐಟಮ್ ನ ರಿಟರ್ನ್ ಮಾಡಕ್ಕೆ ಅಂತ ಬಂದಿರೋದು. ಆ ಬ್ರದರ್ ಅವ್ರ ತಮ್ಮ ಹೇಳ್ತಾನೆ, ಇಲ್ಲಿ ನೋಡಿ ಇದು ನಿಮ್ ಐಟಮ್ ನೀವೇ ತಗೊಂಡ್ಬಿಡಿ, ಮರದಾಗ ನಮ್ ದುಡ್ಡನ್ನ ನಮ್ಗೆ ವಾಪಸ್ ಕೊಟ್ಬಿಡಿ ಅಂತ ಹೇಳಿದಾಗ ಆ ಶಾಪ್ ಓನರ್ ಒಪ್ಕೊಂತ ಇಲ್ಲ. ನೋಡಿ ಒಂದ್ಸತಿ ನಾವು ಒಂದ್ ಐಟಮ್ ನ ಸೇಲ್ ಮಾಡ್ಬಿಟ್ರೆ ಮತ್ತೆ ನಾವು ರಿಟರ್ನ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವ್ನಂತಾನೆ, ಇಲ್ಲಿ ನೋಡಿ ಅದು ನಿಮ್ ಐಟಮ್ ನೀವೇ ಇಟ್ಕೊಳ್ಳಿ, ಆ ಐಟಮ್ ನ ತಗೊಂಡೋದಾಗಿಂದ ನಮ್ಗೇನೋ ವಿಚಿತ್ರವಾಗೆಲ್ಲ ನಡೀತಾ ಇದೆ, ನಮ್ಮ ಅಣ್ಣ ಕಣ್ಣಿಗೆ ದೆವ್ವ ಎಲ್ಲ ಕಾಣಿಸಿದೆ ಗೊತ್ತಾ, ಸುಮ್ನೆ ಏನಕ್ಕ ಮಾತಾಡ್ತೀರಾ, ಕೊಟ್ಬಿಡಿ ನಮ್ ಅಮೌಂಟ್ ನಮ್ಗೆ ಕೊಟ್ಬಿಡಿ ಅನ್ನೋ ತರ ಕೇಳ್ತಾನೆ. ಅದಕ್ಕೆ ಅವನಂತಾನೆ, ಸರಿನಪ್ಪ ನೀವ್ ಇಷ್ಟ ಹೇಳ್ತಾ ಇದ್ರೆ ಐಟಮ್ ನ ರಿಟರ್ನ್ ತಗೊಳ್ತೀನಿ, ಆದ್ರೆ ನಾನ್ ನಿಮ್ಗೆ ಬರೀ 1 ಲಕ್ಷ ಯುವಾನ್ ಮಾತ್ರನೇ ಕೊಡೋದು ಅನ್ನೋ ತರ ಹೇಳಿದಾಗ ನಮ್ ಹೀರೋಗೆ ಟೆನ್ಷನ್ ಆಗುತ್ತೆ. ನಮ್ ಹೀರೋ ಕೇಳ್ತಾನೆ, ಅದೇಂಗ್ ಸಾಧ್ಯ, ನೆನೆ ನಾವ್ ಇದನ್ನ ತಗೋಬೇಕಾದ್ರೆ 8 ಲಕ್ಷ ಯುವಾನ್ ನ ಕೊಟ್ಟಿದೀವಿ, ಆದ್ರೆ ಇವಾಗ ನೀವು ಬರೀ 1 ಲಕ್ಷಕ್ಕೆ ಕೇಳ್ತಾ ಇದೀರಾ, ಅದೇಂಗ್ ಸಾಧ್ಯ ಅಂತ ಹೇಳಿದಾಗ ಅದಕ್ಕೆ ಆ ಬ್ರದರ್ ಅವ್ರ ತಮ್ಮನು ಏನೋ ಹೇಳಕ್ ಬರ್ತಾ
ಬರ್ತಾನೆ. ಆದ್ರೆ ಅಷ್ಟ್ರಲ್ಲ ಜಾಗಕ್ಕೆ ಆ ತಾತ ಅವರ ಮೊಮ್ಮಗ ಬರ್ತಾನೆ. ಅಂದ್ರೆ ನಮ್ ಹೀರೋಯಿನ್ ಅವರ ಅಸಿಸ್ಟೆಂಟ್ ಗೆ ಒಬ್ಬ ತಮ್ಮ ಇರ್ತಾನೆ. ಅವ್ನ್ ಕೂಡ ಆ ಜಾಗಕ್ಕೆ ಬಂದಿರ್ತಾನೆ. ಅವ್ನ್ ಬಂದು ಹೇಳ್ತಾನೆ, ನಿನ್ನೆ ನೀವ್ ತಗೊಂಡಿರೋ ಆ ವಸ್ತುನ ಸೇಲ್ ಮಾಡಕ್ಕೆ ಅಂತ ಬಂದಿದೀರಾ, ಅದಕ್ಕೆ ಕಾರಣ ನಿನ್ನೆ ನಿಮ್ ರೂಮ್ ಅಲ್ಲಿ ದೆವ್ವ ಕಾಣಿಸಿದೆ ಅಂತ ತಾನೆ. ಆದ್ರೆ ನಿಜವಾಗ್ಲೂ ನಿಮ್ ಜೊತೆ ಆ ರೂಮ್ ಅಲ್ಲಿ ದೆವ್ವನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆ ರೂಮ್ ಅಲ್ಲಿ ಒಬ್ಬ ಓಡಾಡ್ತಾ ಇದ್ದಿದ್ದನ್ನ ನಾನ್ ನೋಡ್ದೆ. ನಾನು ಆಪೋಸಿಟ್ ಅಲ್ಲೇ ಇದ್ದೆ, ನಾನ್ ನೋಡ್ತಾನೆ ಇದ್ದೆ. ಅಷ್ಟೇ ಅಲ್ಲದೆ ಅಲ್ಲಿ ಫುಟ್ ಪ್ರಿಂಟ್ಸ್ ಕೂಡ ಇದೆ. ಸೊ ನೀವೇನು ಟೆನ್ಷನ್ ಮಾಡ್ಕೊಬೇಕಾಗಿಲ್ಲ. ಮತ್ತೆ ಇದು ಆ ಶಾಪ್ ಓನರ್ ಮಾಡ್ತಾ ಇರೋ ಟ್ರಿಕ್. ನಿಮಗ್ ಮಾತ್ರ ಅಲ್ಲ, ಸುಮಾರು ಜನಕ್ಕೆ ಈ ತರ ಮಾಡಿದಾನೆ. ಆ ವಸ್ತುನ ಮಾರೋದು, ಆದ್ರೆ ಅವ್ರಿಗೆ ದೆವ್ವ ಭೂತ ಇದೆ ಅಂತ ನಂಬಿಸೋದು, ಮತ್ತೆ ಕಡಿಮೆ ರೇಟ್ಗೆ ಅವನೇ ಅದನ್ನ ತಗೊಳ್ಳೋದು. ಈ ತರನೇ ಮಾಡ್ತಾ ಇರೋದು. ಆ ಶಾಪ್ ಓನರ್ ಬೇರೆ ಯಾರು ಅಲ್ಲ, ಈ ಬ್ರದರ್ ಅವ್ರ ತಮ್ಮನೆ ಅಂತ ಇವನ್ ಕಡೆ ಕೈ ತೋರ್ಸೋದ. ಇವನು ಇಲ್ಲ, ನನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ತರ ಹೇಳ್ತಾನೆ. ಆದ್ರೆ ಬ್ರದರ್ಗೆ ಎಲ್ಲ ಅರ್ಥ ಆಗೋಯ್ತು. ನೀನ್ ನನ್ನ ಸ್ವಂತ ತಮ್ಮ ತರ ನೋಡದ್ನಲ್ವೋ, ನೀನ್ ಎಷ್ಟು ನನ್ ಚಿಕ್ಕಮ್ಮ ಮಗ ಆಗಿದ್ರೆ ಕೂಡ ನನ್ ತಮ್ಮನ್ಗಿಂತ ಹೆಚ್ಚಾಗಿ ನೋಡ್ಕೊಂಡಿದೀನಿ. ಆದ್ರೆ ನನಗ್ ಚಿಟ್ ಮಾಡ್ಬೇಕಂತ ಹೆಂಗೋ ನಿನಗ್ ಮನ್ಸ್ ಬಂತು. ಈ ಸರ್ತಿ ನಿನ್ನ ಮಾತ್ರ ಬಿಡಲ್ಲ ಕಣೋ, ನನ್ನೇ ಮೋಸ ಮಾಡ್ತೀಯಾ, ಬಾ ನಿನ್ನ ಮೂರ್ಗ್ ಬಾ, ನಿನ್ಗೆ ಮಾಡ್ತೀನಿ, ಕೈ ಕಾಲ್ ಮುರಿದು ಒಲೆಲಿ ಇಟ್ಬಿಡ್ತೀನಿ ಬಾ ಅಂತ ಬೈದ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಹಿಂದ್ಗಡೆನೆ ನಮ್ ಹೀರೋ ಕೂಡ ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಹೊರಟೋದ. ಇವಾಗ ಅದೇ ಪ್ಲೇಸ್ ಅಲ್ಲೇ ಬೇರೆ ಒಂದು ಹೋಟೆಲ್ ಅಲ್ಲಿ ಆ ಲಿಟಲ್ ಕ್ಯೂ ಮತ್ತೆ ಮಿಸ್ ಲೂ ಅವರೆಲ್ಲ ಒಂದು ಬಿಸ್ನೆಸ್ ಡೀಲಿಂಗ್ ನ ಮಾತಾಡ್ತಾ ಇರ್ತಾರೆ. ಅಲ್ಲಿ ಆಪೋಸಿಟ್ ಅಲ್ಲಿ ಕುತ್ಕೊಂಡಿರೋರ್ಗೆ ಇಂಟ್ರೊಡ್ಯೂಸ್ ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಈ ತರ ಇವಳು ಮಿಸ್ ಲೂ ಅಂತ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ಮತ್ತೆ ಅಷ್ಟೇ ಅಲ್ಲ, ಎದುರುಗಡೆ ಕುತ್ಕೊಂಡಿರೋರೆಲ್ಲ ಸಪ್ಲೈಯರ್ಸ್. ಅಂದ್ರೆ ಯಾವ್ದೇ ವಸ್ತುನಾದ್ರೂ ಕೂಡ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಸಪ್ಲೈ ಮಾಡ್ಬಿಡ್ತಾರೆ. ಒಂದು 10 ಜಮ್ ಸ್ಟೋನ್ಸ್ ಇವ್ರದೇ ಆಗಿರತ್ತೆ. ಆ ರೇಟ್ ಗೆ ಮೀನ್ಸ್ ಆ ರೇಂಜ್ ಗೆ ಇವರು ಅಷ್ಟು ಚೆನ್ನಾಗಿ ಬಿಸ್ನೆಸ್ ನ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಇದನ್ನೆಲ್ಲ ಮಿಸ್ ಲೂ ಕೂಡ ಕೇಳಿಸ್ಕೊಂಡಿದ್ದವರು ಓಕೆ ತುಂಬಾ ಥ್ಯಾಂಕ್ಸ್ ನಿಮ್ ಬಗ್ಗೆ ಹೇಳಿದ್ದಕ್ಕೆ, ಬಟ್ ಇವಾಗ ನಂಗೆ ಒಂದ್ ಸಣ್ಣ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಮಿಸ್ ಲೂ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಆ ಲಿಟಲ್ ಕ್ಯೂ ಅನ್ನೋನು ಅಲ್ಲಿ ಸಪ್ಲೈಯರ್ ಹುಡುಗಿ ಒಬ್ಳು ಬಂದಿದ್ಲಲ್ವಾ, ಆ ಹುಡುಗಿ ಹತ್ರ ಹೇಳ್ತಾರೆ, ಇಲ್ಲಿ ನೋಡಿ, ಹೊಸ ರಿವರ್ ಇಂದ ತೆಗ್ದಿರೋ ಐಟಮ್ ಮತ್ತೆ ಓಲ್ಡ್ ರಿವರ್ ಇಂದ ತೆಗ್ದಿರೋ ಐಟಮ್ ನ ಮಿಕ್ಸ್ ಮಾಡ್ಬೇಡಿ, ಇದು ನನ್ ಆರ್ಡರ್. ಅಷ್ಟೇ ಅಲ್ಲ, ನಿನ್ನೆ ನೀವು ಕಳ್ಸಿರೋ ಆ ಸ್ಟೋನ್ಸ್ ಅಷ್ಟು ಪ್ಯೂರ್ ಆಗಿ ಏನಿಲ್ಲ. ಈ ವಿಷಯ ಒಂದ್ ವೇಳೆ ಅಂಕಲ್ ಜೋಗ್ ಏನಾದ್ರು ಗೊತ್ತಾದ್ರೆ ನಿಮ್ ಪರಿಸ್ಥಿತಿ ಹೆಂಗಿರತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ, ನಿಮ್ ಜೊತೆ ನಾನ್ ಕೂಡ ಬೈಸ್ಕೊಳ್ಬೇಕಾಗತ್ತೆ, ಕೇರ್ಫುಲ್ ಆಗಿ ಮಾಡಿ ಅಂತ ವಾರ್ನಿಂಗ್ ಕೊಟ್ಬಿಟ್ಟು ಹೋಗ್ತಾನೆ. ಅಲ್ಲಿಂದ ಹೊರಟೋನು ಸ್ಟ್ರೈಟ್ ಆಗಿ ಅಂಕಲ್ ಜೋ ಅನ್ನೋರ್ನ ನೋಡಕ್ಕೆ ಅಂತ ಬಂದಿರ್ತಾನೆ. ಇವರು ದೊಡ್ಡ ಚೇರ್ಮನ್ ಅಂತ ಕಾಣಿಸುತ್ತೆ. ಅವ್ರ ಮುಂದೆ ಕುತ್ಕೊಂಡ್ ಮಾತಾಡುವಾಗ ಅವ್ರು ಹೇಳ್ತಾರೆ, ಏನಪ್ಪಾ ಲಿಟಲ್ ಕ್ಯೂ, ನೋಡಿ ತುಂಬಾ ದಿನ ಆಯ್ತು, ಹೆಂಗ್ ನಡೀತದೆ ಬಿಸ್ನೆಸ್ ಎಲ್ಲ ಅನ್ನೋ ಹತ್ರ ಕೇಳಿದಾಗ ಅವನು ಹೇಳ್ತಾನೆ, ಆ ಅಂಕಲ್ ತುಂಬಾ ಚೆನ್ನಾಗಿ ನಡೀತದೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮಗೂ ಮತ್ತೆ ಸಪ್ಲೈಯರ್ಸ್ ಗೆ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಅಂಕಲ್ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅವ್ರಂತಾರೆ, ಸರಿ ಬರೀ ಬಿಸ್ನೆಸ್ ಅಂತ ಆಕತೆ ಬಗ್ಗೆನೇ ಇರ್ಬೇಡ, ಸ್ವಲ್ಪ ಮಿಸ್ಲು ಕಡೆ ಕೂಡ ಗಮನ ಕೊಡು. ಅವ್ರಪ್ಪ ಏನೋ ಲೋಕಲ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಂತೆ, ಅದರಿಂದ ಲೋಕಲ್ ಅಲ್ಲಿ ಒಬ್ಬರನ್ನ ಹುಡುಕ್ತಾ ಇದಾರೆ. ಅವರು ಬೇರೆ ಯಾರನ್ನಾದ್ರೂ ಹುಡ್ಕೊಳ್ಳೋದಕ್ಕೂ ಮುಂಚೆ ನೀನ್ ಮಿಸ್ಲುಗೆ ಸ್ವಲ್ಪ ಕ್ಲೋಸ್ ಆಗೋದನ್ನ ನೋಡು ಅನ್ನೋತರ ಹೇಳಿದಾಗ ಅವ್ನು ಕೂಡ ಆ ಅಂಕಲ್ ನೀವೇನ್ ಹೇಳ್ತಿದ್ದೀರಾ ಅಂತ ಅರ್ಥ ಆಯ್ತು ಅಂದ್ಬಿಟ್ಟು ಹೋಗ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಅವ್ರ ಬೆಸ್ಟ್ ಫ್ರೆಂಡ್ ನ ತೋರಿಸ್ತಾರೆ. ಅವ್ರಿಬ್ರು ಒಂದು ಜಾಗಕ್ಕೆ ಬಂದಿದ್ದಾರೆ. ಆ ತಾತ ಇದ್ರಲ್ವಾ, ಅವರೇ ಕರೆದಿರೋದು ಈ ಜಾಗಕ್ಕೆ. ಬಟ್ ಅಲ್ಲಿರೋ ಅವ್ರು ಬಂದು ಇವ್ರನ್ನ ಎಂಟ್ರೆನ್ಸ್ ಅಲ್ಲಿ ಬಿಡ್ತಾ ಇಲ್ಲ. ನಿಮ್ಮ ಹತ್ರ ಇನ್ವಿಟೇಷನ್ ಇದ್ರೆ ಮಾತ್ರನೇ ಒಳಗಡೆ ಹೋಗಕ್ಕಾಗೋದು ಅಂದಾಗ ನಮ್ ಹೀರೋ ಫ್ರೆಂಡ್ ಹತ್ರ ಇನ್ವಿಟೇಷನ್ ಇರುತ್ತೆ. ಅವ್ನ ಅದನ್ನ ತೋರ್ಸದ್ಮೇಲೆ ಇವ್ರಿಬ್ಬರನ್ನ ಒಳಗಡೆ ಬಿಡ್ತಾರೆ. ಆತರ ಇವ್ರು ಹೋಗಿ ತಾತ ತುಂಬಾ ಕ್ಯಾಶುವಲ್ ಆಗಿ ತುಂಬಾ ಚೆನ್ನಾಗಿ ಮಾತಾಡುವಾಗ ನಮ್ ಹೀರೋ ಬಗ್ಗೆನೆ ಹೋಗ್ಲಿ ಮಾತಾಡ್ತಾ ಇರೋದು. ನಮ್ ಹೀರೋ ಫ್ರೆಂಡನು ಅಷ್ಟೇ, ಆ ತಾತನೂ ಅಷ್ಟೇ. ಈ ತರ ಮಾತಲ್ಲೇ ಆ ತಾತ ನಮ್ ಹೀರೋಗೆ ಒಂದು ಬುಕ್ ನ ಕೊಡ್ತಾರೆ. ಇದು ಅಸೋಸಿಯೇಷನ್ ಆಫ್ ಪ್ರೆಸಿಯಸ್ ಸ್ಟೋನ್ಸ್ ಅನ್ನೋ ಒಂದು ಅಸೋಸಿಯೇಷನ್ ನ ಇಟ್ಕೊಂಡಿರ್ತಾರೆ. ಅದ್ರಲ್ಲಿ ಇವರು ಒಂದು ಮೆಂಬರ್. ಇವಾಗ ಆತರ ಒಂದು ಕಾರ್ಡ್ ನಾನೇ ನಮ್ ಹೀರೋ ಕೂಡ ಕೊಟ್ಟಿರೋದು. ಅಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ನಾನ್ ರಿಟೈರ್ಡ್ ಆಗ್ಬಿಡ್ತೀನಿ. ಸೊ ನಮ್ ಕಡೆಯವ್ರಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕಲ್ವಾ, ನೀನಿದ್ರೆ ನನ್ಗೆ ತುಂಬಾ ಯೂಸ್ಫುಲ್ ಆಗಿರತ್ತಪ್ಪ, ನೀನ್ ಆ ಜಾಗದಲ್ಲಿ ಇರೋ ಅನ್ನೋ ತರ ಕೊಡ್ತಾರೆ. ಅವ್ನು ಅದನ್ನ ತೆಗ್ದಿಟ್ಕೊಳ್ತಾನೆ. ಈ ತರ ಸೀರಿಯಸ್ ಡಿಸ್ಕಷನ್ ಒಂದ್ ಕಡೆ ಹೋಗ್ತಾ ಇದ್ರೆ ಅಲ್ಲಿ ಆ ರಿಪೋರ್ಟರ್ ಹುಡುಗಿ ಬಂದಿದ್ರೆ ನೋಡ್ಬಿಟ್ಟು ನಮ್ ಹೀರೋ ಫ್ರೆಂಡ್ ಅವಳಿಂದ ಕಡೆನೆ ಓಡೋಗ್ತಾನೆ. ಒಂಥರ ಜೊಲ್ ಸುರ್ಸ್ಕೊಂಡು ಫ್ಲರ್ಟ್ ಮಾಡೋ ತರನೇ ಮಾತಾಡ್ತಾ ಇರ್ತಾನ. ಅವಳಿಗೆ ಟೆನ್ಷನ್ ಆಗೋಯ್ತು. ಸ್ವಲ್ಪ ನೋಡ್ದವಳು ಓಕೆ ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನ್ ಬರ್ತೀನಿ ಅಂತ ಹೇಳಿ ಸೈಲೆಂಟ್ ಆಗಿ ಅವಳಲ್ಲಿಂದ ಎಸ್ಕೇಪ್ ಆಗ್ಬಿಟ್ಲು. ಅವ್ನು ಬಿಡೋ ತರ ಇಲ್ವೇ, ಇದ್ಗಡೆನೆ ಓಡೋಗ್ತಾನೆ. ಮಿಸ್ ಒಂದ್ ನಿಮಿಷ ಅಂತ ಹೇಳಿ ಹಿಂದೆನೆ ಓಡೋಗ್ತಾ ಇರ್ತಾನೆ. ಅದಾದ್ಮೇಲೆ ಆ ತಾತ ಈಗ ಅವರಲ್ಲೊಂದು ಮೀಟಿಂಗ್ ತಾನೆ ಬಂದಿರ್ತಾರೆ. ಸೊ ಬಾಪ ಮೀಟಿಂಗ್ ಹಾಲ್ಗೆ ಹೋಗೋಣ ಅಂತ ನಮ್ ಹೀರೋನ ಕರ್ಕೊಂಡು ಹೋಗ್ತಾರೆ. ಬಟ್ ನಮ್ ಹೀರೋ ಒಳಗಡೆ ಹೋಗಿಲ್ಲ. ಈಗ ಅಲ್ಲಿ ಆ ಜಾಗಕ್ಕೆ ಮಿಸ್ ಲೂ ಕೂಡ ಬಂದಿರ್ತಾರೆ. ಮತ್ತೆ ಅಂಕಲ್ ಜೋ ಅಂತ ಹೇಳಿದ್ರಲ್ಲ ಅವ್ರು ಕೂಡ ಇರ್ತಾರೆ. ಇವ್ರ ಹತ್ರ ಒಳಗಡೆ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಅಂಕಲ್ ಜೋ ಹೇಳ್ತಾರೆ, ಈ ಲಿಟಲ್ ಕ್ಯೂ ಬೇರೆ ಯಾರು ಅಲ್ಲ, ನಮ್ ಫ್ಯಾಮಿಲಿಗೆ ಸೇರಿರೋನೆ, ಅಂದ್ರೆ ನಮ್ ಅಕ್ಕ ಮಗನೇ. ಸೊ ನಮ್ ಫ್ಯಾಮಿಲಿ ಎಲ್ಲ ಸೇರಿ ಈ ಜೋ ಬಿಸ್ನೆಸ್ ನ ಅವ್ನ್ ಹ್ಯಾಂಡ್ ಓವರ್ ಗೆ ಕೊಡೋಣ ಅಂತ ಅನ್ಕೊಂಡಿದೀವಿ. ಹಂಗಂದ್ರೆ ನಮ್ಮ ಜೋ ಕಾರ್ಪೊರೇಷನ್ ಗೆ ಮುಂದಿನ ಚೇರ್ಮನ್ ಅವನೇ ಆಗಿರ್ತಾನೆ, ಎಲ್ಲದನ್ನ ಅವನೇ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಓ ಹೌದಾ, ತುಂಬಾ ಒಳ್ಳೆ ವಿಷಯ ಅಂತ ಎಲ್ಲರೂ ಮಾತಾಡುವಾಗ ಆ ಅಂಕಲ್ ಜೋ ಇನ್ನೊಂದು ವಿಷಯ ಕೂಡ ಹೇಳ್ತಾರೆ. ಅಸೋಸಿಯೇಷನ್ ಆಫ್ ಪ್ರೆಷಸ್ ಸ್ಟೋನ್ ಅಂತ ಅಸೋಸಿಯೇಷನ್ ಇಟ್ಕೊಂಡಿದ್ದೀರಲ್ವಾ, ಅದಕ್ ಕೂಡ ಅವನನ್ನ ಮೆಂಬರ್ ಆಗಿ ಮಾಡ್ಬಿಡಿ. ಮೀನ್ಸ್ ಮುಂದಕ್ಕೆ ಅವನೇ ಅದನ್ನ ನೋಡ್ಕೊಳ್ಳಿ, ಚೇರ್ಮನ್ ತರ ಮಾಡ್ಬಿಡಿ ಅನ್ನೋ ತರ ಹೇಳ್ತಾರೆ. ಅದಕ್ಕೆ ತಾತ ಹೇಳ್ತಾರೆ, ನೀನ್ ಹೇಳೋದು ಕರೆಕ್ಟ್ ಅಪ್ಪ, ಒಳ್ಳೆ ಟ್ಯಾಲೆಂಟೆಡ್ ಹುಡುಗಾನೆ, ಇದ್ರೂನು ಈ ತರ ಒಂದು ಅಸೋಸಿಯೇಷನ್ ಗೆ ಮೆಂಬರ್ ಆಗಿರ್ಬೇಕು ಅಂತಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಅದಕ್ಕೆ ಅವನು ಪ್ರೂವ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಈ ಗ್ರೂಪ್ ಗೆ ನಾನು ಹೊಸದಾಗಿ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ, ಬೇರೆ ಯಾರು ಅಲ್ಲ, ಅದು ಹೀರೋನೆ ಅಂತ ಹೇಳಿದಾಗ ಈ ಲಿಟಲ್ ಕ್ಯೂಗೆ ಲೈಟ್ ಆಗಿ ಬರ್ನಿಂಗ್ ಸ್ಟಾರ್ಟ್ ಆಗೋಯ್ತು. ಅವನಂತಾನೆ, ಏನು ಅಂತವ್ನ ಕರ್ಕೊಂಡ್ಬಂದು ಗ್ರೂಪ್ ಅಲ್ಲಿ ಸೇರಿಸ್ತಾ ಇದ್ದೀರಾ, ಅವ್ನ್ಗೇನ್ ಅರ್ಹತೆ ಇದೆ ಅಂತ. ಅವತ್ತೇನೋ ಅವ್ನ್ಗೆ
ಲಕ್ ಇತ್ತು, ಅವ್ನ್ ಮುಟ್ಟಿದ ಕಲ್ಲು ಜಮ್ಮಾಗೋಯ್ತು, ಅದ್ರಿಂದ ಪ್ರತಿ ಸತಿ ಲಕ್ ಅವ್ನ್ ಕಡೆನೆ ಇರುತ್ತೆ ಅಂತ ಅನ್ಕೊಂಡಿದೀರಾ, ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅನ್ನೋ ತರ ಅಂದಾಗ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರೋ ಆ ಅಂಕಲ್ ಜೋ ಅನ್ನೋರು ಹೇಳ್ತಾರೆ, ಸರಿ ಇವಾಗ ಕೂಡ ಏನು ಅವ್ನ್ ಲಕ್ ನ ಟೆಸ್ಟ್ ಮಾಡ್ಬಿಟ್ರೆ ಆಯ್ತು, ಮುಂದೆ ಬರೋ ಎಕ್ಸಿಬಿಷನ್ ಅಲ್ಲಿ ಕೂಡ ಅವನು ಪ್ರೂವ್ ಮಾಡ್ಕೊಂಡ್ಬಿಟ್ರೆ ಇನ್ ಮಾತಾಡಕ್ ಏನಿದೆ ಅನ್ನೋ ತರ ಹೇಳ್ತಾರೆ. ಅಷ್ಟೇ ಅಲ್ಲದೆ ಆಲ್ರೆಡಿ ಮಿಸ್ ಲೂಗು ಮತ್ತೆ ನಮ್ ಹೀರೋಗೆ ಕೂಡ ಪರಿಚಯ ಇದ್ದಿರತ್ತಲ್ವಾ, ಅವರು ಮಾತಾಡ್ಕೊಳ್ತಾ ಇರ್ತಾರಲ್ವಾ ಕ್ಯಾಶುವಲ್ ಆಗಿ. ಅದ್ರ ನೋಡ್ಬಿಟ್ಟು ಅಂಕಲ್ ಜೋನ್ ಅವ್ರು ಕೇಳ್ತಾರೆ, ಆಲ್ರೆಡಿ ನಿಮ್ಮಿಬ್ಬರಿಗೂ ಪರಿಚಯ ಇದೆಯಾ ಅಂತ. ಒಂದ್ಸತಿ ಈ ತರನೇ ನೋಡ್ಕೊಂಡಿದ್ವಿ ಮಾತಾಡಿದ್ವಿ ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ಬೇಕಾದ್ರೇನೆ ಆ ಜಾಗಕ್ಕೆ ಯಾರೋ ಒಬ್ರು ಅಂಕಲ್ ಜೋಗೆ ಒಂದು ಗಿಫ್ಟ್ ನ ಕೊಟ್ಟಿದ್ದಾರೆ. ಆ ಸ್ಟ್ಯಾಚ್ಯೂನ ತಗೊಂಡ್ಬಂದು ಟೇಬಲ್ ಮೇಲೆ ಇಟ್ಟಿದ ತಕ್ಷಣ ಆ ತಾತ ಕೂಡ ಅದನ್ನೆಲ್ಲ ಎತ್ತಿ ಸುತ್ತಮುತ್ತ ನೋಡ್ಬಿಟ್ಟು, ಇದು ಒರಿಜಿನಲ್ ತರ ಕಾಣಿಸ್ತಾ ಇಲ್ಲ, ಡೂಪ್ಲಿಕೇಟ್ ತರ ಇದೆ ನೋಡಪ್ಪ, ಇದ್ರ ನೋಡ್ಬಿಟ್ಟು ಇದ್ರ ಬಗ್ಗೆ ನೀನ್ ಹೇಳು ಅಂದಾಗ ನಮ್ ಹೀರೋ ಕೂಡ ಅದನ್ನೆಲ್ಲ ನೋಡ್ಬಿಟ್ಟು, ಇದು ಬಂದು ಕ್ವಾನ್ಲಿ ಅವರ ಸ್ಟ್ಯಾಚ್ಯೂ, ಮಿನಿಸ್ಟರ್ ಆಫ್ ವಿಚುವಸ್ ಲೋವರ್, ಇದನ್ನ ಒಂದು ಬ್ಯಾಡ್ ಲಕ್ ಅಂತ ಕೂಡ ಹೇಳ್ಬೋದು ಅಂತ ಹೇಳ್ತಾರೆ. ನಮ್ ಹೀರೋ ಈ ತರ ಅದನ್ನ ನೋಡಿದ ತಕ್ಷಣ ಕಂಪ್ಲೀಟ್ ಆಗಿ ಅದ್ರ ಡೀಟೇಲ್ಸ್ ನ ಹೇಳಿದ್ರು ನೋಡಿ ಎಲ್ಲರೂ ಸಖತ್ ಇಂಪ್ರೆಸ್ ಆಗ್ಬಿಟ್ರು. ಆದ್ರೆ ಅಂಕಲ್ ಜೋಗ್ ಮಾತ್ರ ಟೆನ್ಷನ್ ಆಯ್ತು. ಸರಿ ನಾಳೆ ಎಕ್ಸಿಬಿಷನ್ ಅಲ್ಲಿ ಗೊತ್ತಾಗುತ್ತೆ ನೋಡೋಣ ಅನ್ನೋ ತರ ಹೇಳ್ತಾರೆ. ಈಗ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಆ ತಾತ ಅಲ್ಲಿಂದ ಹೋಗುವಾಗ ನಮ್ ಹೀರೋ ಹತ್ರ ಹೇಳ್ತಾರೆ, ಮಿಸ್ ಲೂನ ಅವ್ರ ಮನೆ ಹತ್ರ ಡ್ರಾಪ್ ಮಾಡ್ಬಿಡು ಅಂತ. ಅವ್ರ ಅಲ್ಲಿಂದ ಹೋದ್ಮೇಲೆ ಮಿಸ್ ಲೂ ಹೇಳ್ತಾರೆ, ಆಕ್ಚುಲಿ ಆ ಗಿಫ್ಟ್ ಏನಕ್ಕೆ ಅವ್ರಿಗೆ ಕೊಟ್ರು ಅಂತ ನನ್ಗೆ ಗೊತ್ತಾಗ್ತಾನೆ ಇಲ್ಲ, ಯಾರು ಕೊಟ್ರು ಅಂತ ಕೂಡ ಗೊತ್ತಾಗ್ತಾ ಇಲ್ಲ, ಇದು ತುಂಬಾನೇ ಬ್ಯಾಡ್ ಲಕ್ ಅಂತ ಕೂಡ ಹೇಳ್ಬೋದು. ಇನ್ ಅವ್ರ ಪರಿಸ್ಥಿತಿ ಏನಾಗುತ್ತೋ ಅನ್ನೋ ತರ ಇವಳು ಹೇಳುವಾಗ ನಮ್ ಹೀರೋ ಇವಳು ಹೇಳೋದನ್ನೆಲ್ಲ ಗಮನಿಸ್ಕೊಂಡಿದ್ದವನು, ಪರವಾಗಿಲ್ವೇ ಆ ವಸ್ತು ಬಗ್ಗೆ ನಿಮ್ಗೆ ತುಂಬಾನೇ ತಿಳಿದಿದೆ ಅಂತ ಕಾಣುತ್ತೆ, ಸರಿ ಆಯ್ತು ಬನ್ನಿ ನಾನೇ ನಿಮ್ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂದಾಗ ಮಿಸ್ಲು ಹೇಳ್ತಾರೆ, ಬೇಡ ನಾನೇ ಹೋಗ್ತೀನಿ ಪರವಾಗಿಲ್ಲ ಅಂತ ಹೇಳಿ ಅವಳಲ್ಲಿಂದ ಹೊರಟೋಗ್ತಾಳೆ. ಇವಾಗ ಇನ್ನೊಂದ್ ಕಡೆ ಅಂಕಲ್ ಜೋನ ಮತ್ತೆ ಲಿಟಲ್ ಕ್ಯೂನ ತೋರಿಸ್ತಾರೆ. ಅವ್ರಂತೂ ಈಗ ಇವನ್ ಮೇಲೆ ಸಕ್ಕ ಸಿಟ್ಟು ಬಂದ್ಬಿಟ್ಟಿರತ್ತೆ, ಬೈತಾ ಇರ್ತಾರೆ, ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಗೆ ಲಾಸ್ ಮಾಡೋದು ಬರೋದಿಲ್ಲ ಕಣೋ, ಅದನ್ನ ಅವಾಯ್ಡ್ ಮಾಡಕ್ಕೆ ನೋಡ್ತಾರೆ, ಆದ್ರೆ ಇವತ್ತು ನೀನಿಂದ ನನ್ಗೆ 9 ಮಿಲಿಯನ್ ಲಾಸ್ ಆಗಿದೆ ಅಂದಾಗ ಅವನಂತಾನೆ, ಸರಿ ಬಿಡಿ ಸರ್ ನಾನೇನ್ ಬೇಕಂತ ಮಾಡಿಲ್ಲ, ಇನ್ಮೇಲೆ ನಾನು ಹುಷಾರಾಗಿ ನೋಡ್ಕೊಂಡ್ ಮಾಡ್ತೀನಿ ಅಂದಾಗ, ಹುಷಾರಾಗಿ ನೋಡ್ಕೊಂಡ್ ಮಾಡೋದಲ್ಲ ಅಂದಾಗ ಇವನಂತಾನೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರ ಬ್ಯಾಡ್ ಲಕ್ ತರದ ಗಿಫ್ಟ್ ನ ಕೊಟ್ಟಿದ್ದು ಅದನ್ನ ಕಂಡಿಡಿಬೇಕು ಅಂದಾಗ, ಬಿಸ್ನೆಸ್ ಅಲ್ಲಿ ತುಂಬಾನೇ ಎದುರುಗಳು ಇರ್ತಾರೆ, ಫ್ರೆಂಡ್ಸ್ ಕೂಡ ನಾಳೆ ದಿನ ನಮ್ಗೆ ವೈರಿಗಳೇ ಆಗೋದು, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಆದ್ರೆ ಈಗ ಸದ್ಯಕ್ಕೆ ನಾವು ಈ ಬಿಸ್ನೆಸ್ ಕಡೆ ಗಮನ ಕೊಡ್ಬೇಕು, ಆ ಸಪ್ಲೈಯರ್ಸ್ ಹತ್ರ ಸ್ವಲ್ಪ ಹುಷಾರಾಗಿಡು, ತುಂಬಾ ಓವರ್ ಆಗಿ ನೀನು ಅವ್ರ ಜೊತೆ ಮೂವ್ ಆನ್ ಆಗ್ಬೇಡ ಅನ್ನತ್ರ ಹೇಳಿದಾಗ ಇವನಂತಾನೆ, ಅಂಕಲ್ ನಾನೇನ್ ಸುಮ್ನೆ ಅವ್ರ ಜೊತೆ ಕ್ಲೋಸ್ ಆಗಿಲ್ಲ, ಈ ತರ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಅಮೌಂಟ್ ಸೇರ್ ಬರುತ್ತೆ, ಸ್ವಲ್ಪ ಕಡಿಮೆ ಮಾಡ್ತಾರೆ ಅನ್ನೋದಕ್ಕೋಸ್ಕರನೇ ಅಂತಂದಾಗ, ಅದೆಲ್ಲ ಬಿಟ್ಬಿಟ್ಟು ಹೇಳ್ದಷ್ಟು ಮಾಡು ಅಂತ ಬೈದ್ ಬಿಡ್ತಾರೆ. ಅಷ್ಟೇ ಅಲ್ದೆ ಇವಾಗ ತಾತ ಬಗ್ಗೆ ಮಾತಾಡ್ಕೊಳ್ತಾರೆ. ಹೌದು ಈ ತಾತ ಫಸ್ಟ್ ತರ ಇಲ್ವೇ, ತುಂಬಾ ಚೇಂಜ್ ಆದಾಗ ಅನ್ನಿಸ್ತಾ ಇದಾರೆ, ಒಂದು ಸಾಧಾರಣ ವ್ಯಕ್ತಿನ ಕರ್ಕೊಂಡ್ ಬಂದು ಆತರ ಒಂದು ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗಿ ಮಾಡ್ತಿದ್ದಾರೆ ಅಂತಂದ್ರೆ ಇದು ನಂಬಕ್ಕೆ ಆಗ್ತಾ ಇಲ್ವೇ. ಅದ್ರಲ್ಲಿ ಆ ತಾತ ಅವ್ನಿಗೆ ಟ್ರೈನಿಂಗ್ ಬೇರೆ ಕೊಡ್ತಾ ಇದಾರೆ, ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಅಂಕಲ್ ಜೋ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಇವನು ಈ ಲಿಟಲ್ ಕ್ಯೂನನ್ನು ಯಾರಿಗೋ ಒಬ್ಬರಿಗೆ ಕಾಲ್ ಮಾಡ್ಬಿಟ್ಟು ನಾಳೆ ನಡೆಯೋ ಎಕ್ಸಿಬಿಷನ್ ಗೆ ಹೀರೋ ಬರಬಾರ್ದು ಅಂತ ಹೇಳ್ತಾನೆ. ಆದ್ರೆ ಯಾರಿಗೇನ್ ಕಾಲ್ ಮಾಡಿ ಹೇಳ್ದ ಅಂತ ಗೊತ್ತಿಲ್ಲ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಹೀರೋ ಫ್ರೆಂಡ್ ಆಮೇಲೆ ಆ ರಿಪೋರ್ಟರ್ ಹುಡುಗಿ 3 ಜನನು ಡಿನ್ನರ್ ಮಾಡಕ್ಕೆ ಅಂತ ಒಂದ್ ಜಾಗಕ್ಕೆ ಬಂದಿರ್ತಾರೆ. ಇಲ್ಲಿ ಲೈನ್ ಆಗ್ತಾ ಇರೋದೇನೋ ನಮ್ ಹೀರೋ ಫ್ರೆಂಡೇ, ಆದ್ರೆ ರಿಪೋರ್ಟರ್ ಗೆ ನಮ್ ಹೀರೋ ಮೇಲೆ ಇಂಟ್ರೆಸ್ಟ್ ಏನು ಅಂತ ಗೊತ್ತಿಲ್ಲ. ಅವನ ಹತ್ರ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರೆ ಇವ್ನ್ಗೆ ಉರ್ದೋಯ್ತು. ನೋಡೋಷ್ಟು ನೋಡಿದವನು ಸರಿ ನಡೀರಿ ಟೈಮ್ ಆಯ್ತು ಹೋಗೋಣ ಅಂತ ಹೊರಗಡೆ ಬರ್ತಾರೆ. ಆದ್ರೆ ಹೀರೋ ಫ್ರೆಂಡ್ ಹೇಳ್ತಾನೆ, ನೀನ್ ಹೋಗಪ್ಪ ನಾನು ಇವಳನ್ನ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ ಅಂದಾಗ, ಬೇರೆ ವಿಧಿಲ್ದೆ ನಮ್ ಹೀರೋ ಕೂಡ ಸರಿ ಆಯ್ತು ಕಣೋ ಕ್ಯಾರಿ ಆನ್ ಅಂತ ಹೇಳಿ ಅವ್ನ್ ಪಾಡ್ಗ ಅವನು ಒಂದ್ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಯಾರು ಜನನೇ ಇರೋದಿಲ್ಲ. ಆ ಟೈಮಲ್ಲಿ ಒಬ್ಬ ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡ್ ಬಂದು ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಮಾಸ್ಕ್ ಹಾಕೊಂಡ್ರೆ ಮಾತ್ರ ನಮ್ ಹೀರೋಗೆ ಕಾಣಿಸಲ್ವಾ, ಅವ್ನ್ಗಿರೋ ಪವರ್ ಗೆ ಅವನು ಸ್ಕ್ಯಾನ್ ಮಾಡಿ ನೋಡ್ಬಿಟ್ಟ. ಅದು ಬಂದು ಆ ಸೆಕ್ಯೂರಿಟಿ ಗಾರ್ಡ್, ಅಂದ್ರೆ ಆ ತಾತ ಜೊತೆ ಬಂದಿರ್ತಾರಲ್ಲ ಆ ಸೆಕ್ಯೂರಿಟಿ ಗಾರ್ಡ್. ಏಯ್ ನೀನ್ ಯಾರಂತ ನನ್ಗೆ ಗೊತ್ತಾಗೋಯ್ತು, ಏನಕ್ಕೋ ಇವಾಗ ನೀನ್ ನನ್ನ ಬಂದು ಅಟ್ಯಾಕ್ ಮಾಡ್ತಾ ಇದೀಯ ಅಂದಾಗ, ಗೊತ್ತಾದ್ರೆ ಮಾತ್ರ ಏನ್ ಮಾಡ್ಬಿಡ್ತೀಯಾ, ನಿನ್ ಕೈಲಿ ಏನು ಮಾಡಕ್ ಆಗೋದಿಲ್ಲ, ಇದ್ರೂನು ನಾನ್ ನಿನ್ ಹತ್ರ ಹೇಳ್ಬೇಕಾಗಿರೋದನ್ನ ಹೇಳ್ತಾ ಇದೀನಿ, ನಾಳೆ ದಿನ ನಡೆಯೋ ಎಕ್ಸಿಬಿಷನ್ ಗೆ ನೀನ್ ಬರ್ಬಾರ್ದು, ಬಂದೆ ಅಂತ ಇಟ್ಕೋ, ನಿನ್ ಕೈ ಕಾಲ್ನ ಮುರಿದ್ ಬಿಡ್ತೀನಿ ಅಂತ ಹೇಳಿ ಬೆದರ್ಸ್ಬಿಟ್ಟು ಹೋಗ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಟೀಮ್ ನ ತೋರಿಸ್ತಾರೆ. ಅವರು ಕಂಪ್ಲೀಟ್ ಆಗಿ ಎಲ್ಲಾ CCTV ಫುಟೇಜ್ ನ ಚೆಕ್ ಮಾಡ್ತಾ ಇದ್ರಲ್ವಾ ಯಾರ ಕೊಲೆಗಾರ ಅಂತ. ಆತರ ಚೆಕ್ ಮಾಡಿದ್ರಲ್ಲಿ ಒಂದು ಜೀಪ್ ಅವ್ರ ಕಣ್ಣಿಗೆ ಬೀಳುತ್ತೆ. ಸ್ವಲ್ಪ ಲಕ್ಸುರಿಯಸ್ ಆಗಿರೋ ಕಾರೇ, ಕಾಸ್ಟ್ಲಿ ಕಾರೇ, ಅದನ್ನ ಬೇರೆ ಯಾರೋ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ಕಾರ್ ನಂಬರ್ ನ ಟ್ರ್ಯಾಕ್ ಮಾಡಿದ್ರಲ್ಲಿ ಗೊತ್ತಾಗುತ್ತೆ ಆ ಕಾರು ಲಿಟಲ್ ಕ್ಯೂಗೆ ಸೇರಿರೋದು ಅಂತ. ಅಷ್ಟೇ ಅಲ್ಲ, ಈಗ ಅವನ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಲ್ಲಿ ಅವನೀಗ ಪ್ರೆಸೆಂಟ್ ಒಂದು ಪ್ಲೇಸ್ ಅಲ್ಲಿ ಇದಾನೆ ಅಂತ ಗೊತ್ತಾಗುತ್ತೆ. ಇವಾಗ ನಮ್ ಹೀರೋರೆಲ್ಲ ಕೂಡ ಅದೇ ಪ್ಲೇಸ್ ಅಲ್ಲೇ ತಾನೇ ಇರೋದು. ಆದ್ರೆ ನಾಳೆ ದಿನ ಅಲ್ಲಿ ನಡೆಯೋ ಒಂದು ಎಕ್ಸಿಬಿಷನ್ ಗೆ ಆ ಲಿಟಲ್ ಕ್ಯೂ ಕೂಡ ಬರ್ತಿದ್ದಾನೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇವ್ರ ಪ್ರಯಾಣ ಅಲ್ಲಿಗೇನೇನೋ. ಈಗ ಇಲ್ಲಿ ಎಕ್ಸಿಬಿಷನ್ ನಡೆಯೋ ಜಾಗನ ತೋರಿಸ್ತಾರೆ. ಅಲ್ಲಿ ಎಲ್ಲರೂ ಒಳಗಡೆ ಎಂಟ್ರಿ ಆಗ್ತಾ ಇರ್ತಾರೆ. ಎಲ್ಲದಕ್ಕೂ ಎಂಟ್ರಿ ಟಿಕೆಟ್ ಇರತ್ತಲ್ವಾ. ಆತರ ಹೋಗ್ಬೇಕಾದ್ರೆ ಆ ಜಾಗಕ್ಕೆ ಆ ಬ್ರದರ್ ಅವರ ತಮ್ಮ ಕೂಡ ಬಂದಿರ್ತಾನೆ. ಇನ್ನು ನಮ್ ಹೀರೋ ಬಂದಿಲ್ಲ ಅಂತ ಬ್ರದರ್ ಅವರ ಎಂಟ್ರೆನ್ಸ್ ಅಲ್ಲೇ ವೇಟ್ ಮಾಡ್ತಾ ಇರೋದು. ಅವ್ರ ತಮ್ಮ ಆ ಕಡೆ ಹೋಗೋದ್ರ ನೋಡ್ಬಿಟ್ಟು ಆ ಬ್ರದರ್ ಜೋರಾಗಿ ಅವ್ರ ತಮ್ಮ ಹೆಸರನ್ನ ಇಟ್ಟು ಕರೀತಾನೆ. ಅವ್ರ ತಮ್ಮನ ಯಾವನ ಅವ್ನ್ ಕರೆದಿದ್ದು ಅಂತ ತಿರುಗ್ ನೋಡ್ತಾನೆ. ಆಮೇಲೆ ಏನ್ ಮಾತಾಡ್ಕೊಂಡ್ರು ಅಂತ ತೋರ್ಸಿಲ್ಲ. ಆದ್ರೆ ಈಗ ಎಕ್ಸಿಬಿಷನ್ ಗೆ ಆ ಲಿಟಲ್ ಕ್ಯೂ ನನ್ ಕೂಡ ಬಂದಿರ್ತಾನಲ್ವಾ, ಅವ್ನ್ ಬಂದು ಅವ್ರ ಅಂಕಲ್ ಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾನೆ. ಆ ಅಂಕಲ್ ಜೋನ್ ಅವ್ರು ಹೇಳ್ತಾರೆ, ಇಲ್ಲಿ ನೋಡು ಏಷ್ಯನ್ ಅಲ್ಲೇ ದ ಬೆಸ್ಟ್ ಪ್ರೊಫೆಸರ್ ನ ನಾನು ಕರೆಸ್ತಾ ಇದೀನಿ, ಬೆಸ್ಟ್ ಜೆಮ್ ಸ್ಟೋನ್ ಸೆಲೆಕ್ಟ್ ಮಾಡೋ ಅಂತ ಒಬ್ಬರನ್ನ ಕಳಿಸ್ತಾ ಇದೀನಿ, ಅವ್ರನ್ನ ಹುಷಾರಾಗಿ ನೋಡ್ಕೋ. ಅಷ್ಟೇ ಅಲ್ಲ, ಈ ಸತಿ ಯಾವ್ದೇ ರೀತಿಯ ತಪ್ಪಾಗಬಾರ್ದು, ಎಲ್ಲ ಸ್ಮೂತ್ ಆಗಿ ನಡಿಬೇಕು
ಮಾಡ್ಬೇಕು ಅನ್ನೋ ತರ ಹೇಳ್ತಾರೆ. ಅವ್ನು ಕೂಡ ಓಕೆ ಅಂಕಲ್ ಎಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಬ್ರದರ್ ಕೂಡ ಒಳಗಡೆ ಬರ್ತಾರೆ. ಜೊತೆಗೆ ಅವ್ರ ತಮ್ಮನೂ ಬರ್ತಾ ಇರ್ತಾನೆ. ಅಣ್ಣ ದಯವಿಟ್ಟು ನನಗ್ ಕ್ಷಮಿಸ್ಬಿಡೋಣ, ಇಷ್ಟು ದೊಡ್ಡ ಮನ್ಸ್ ಮಾಡ್ಕೊಂಡು ನನಗ್ ಕ್ಷಮಿಸ್ತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತಂದಾಗ ಅವ್ರಣ್ಣ ಅಂತಾರೆ, ಏನೋ ಇದು ಫೈನಲ್ ಟೈಮ್ ನಿನ್ಗೆ ನಾನು ಚಾನ್ಸ್ ಕೊಡ್ತಾ ಇದೀನಿ, ಇನ್ನೊಂದ್ಸತಿ ಏನಾದ್ರೂ ಈ ತರ ಮಾಡ್ದೆ ಅಂತ ನನ್ಗೆ ಗೊತ್ತಾಯ್ತು, ನನ್ನಷ್ಟು ಕೆಟ್ಟೋನ ನೀನ್ ಭೂಮಿಯಲ್ಲಿ ನೋಡಕ್ ಆಗಲ್ಲ ಕಣೋ, ನಿನ್ಗೆ ಆ ಕೆಲ್ಸ ಕೊಟ್ಬಿಡ್ತೀನಿ ಅಂತಂದಾಗ ಅವ್ನ್ಗಂತ ತುಂಬಾ ಎಮೋಷನಲ್ ಆಗ್ಬಿಡ್ತಾಣ್ಣ, ಇನ್ ಜನ್ಮದಲ್ಲ ನೀನು ತಪ್ಪು ಮಾಡಲ್ಲ ಅಣ್ಣ ಅಂತ ಹೇಳಿ ಹಗ್ ಮಾಡ್ಕೊಂಡು ಅಂತ ಅಳ್ತಾ ಇರ್ತಾನೆ. ಅಷ್ಟೇ ಅಲ್ದೆ ನಮ್ ಹೀರೋ ಫ್ರೆಂಡ್ ನ ಕೂಡ ಹಗ್ ಮಾಡ್ಕೋಬೇಕು ಅಂತ ಹೋದಾಗ ಅವನಂತಾನೆ, ದೂರ ಇರು, ನನ್ನ ಹತ್ರ ಬರೋ ಕೆಲ್ಸ ಇಟ್ಕೋಬೇಡ, ಅವರೆಲ್ಲ ನಿನ್ನ ಕ್ಷಮಿಸಿರ್ಬೋದು ಆದ್ರೆ ನಾನಿನ್ನ ಅಷ್ಟು ಬೇಗ ಕ್ಷಮಿಸೋದಿಲ್ಲ, ನಾನು ಯೋಚನೆ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋ ವಿಷಯ ಏನಂದ್ರೆ ಆ ಬ್ರದರ್ ಬಂದ್ಬಿಟ್ಟು ಅವ್ರ ತಮ್ಮನ ಮೇಲೆ ತುಂಬಾನೇ ಕೋಪದಲ್ಲಿದ್ರು. ಸಿಕ್ಕೋ ನಿನ್ಗೆ ಮಾಡ್ತೀನಿ, ಊರ್ಗ್ ಬರೋ ನಿನ್ ಕೈ ಕಲ್ ಮುರಿದ್ ಬಿಡ್ತೀನಿ ಅಂತ ಬೆದರ್ಸ್ತಾ ಇದ್ದವನು ಒಂದೇ ರಾತ್ರಿ ಹೆಂಗಪ್ಪ ಚೇಂಜ್ ಆದ್ರು. ಅದನ್ನೇ ಅಣ್ಣ ತಮ್ಮ ಬಾಂಡಿಂಗ್ ಅಂತಾರೇನೋ, ಹೋದ್ರೆ ಹೋಗ್ಲಿ ತಮ್ಮ ತಾನೆ ಅಂತ ಬಿಟ್ಕೊಟ್ಟಿರ್ಬೋದು. ನೋಡೋಣ ಮುಂದಕ್ಕೆ ಏನಾಗುತ್ತೋ. ಅದಾದ್ಮೇಲೆ ಬ್ರದರ್ ಮತ್ತೆ ನಮ್ ಹೀರೋ ಫ್ರೆಂಡ್ ಇಬ್ರು ಮಾತಾಡ್ಕೊಂಡು ಹೋಗುವಾಗ ಯಾಕೆ ಹೀರೋ ಇನ್ನೂ ಬಂದಿಲ್ಲ, ಬರ್ತಾನ ಇಲ್ವಾ ಅನ್ನೋ ಹತ್ರ ಕೇಳಿದಾಗ ಆ ಫ್ರೆಂಡ್ ಹೇಳ್ತಾನೆ, ಏನಂತ ಗೊತ್ತಿಲ್ಲಪ್ಪ, ಅವ್ನ್ಗೇನೋ ಮಯೂಷರಿಲ್ಲ ಅಂತ ಹೇಳ್ತಾ ಇದ್ದ ಅಂದಾಗ, ಏನು ಮಯೂಷರಿಲ್ವಾ, ಏನೋ ಹೇಳ್ತಾ ಇದ್ಯಾ, ನಿನ್ನೆ ನೈಟ್ ನೀವಿಬ್ರು ತಾನೆ ಡಿನ್ನರ್ಗೆ ಅಂತ ಹೋಗಿದ್ರಿ, ಜೊತೆಗೆ ತಾನೆ ಇದ್ರಿ, ಅವನಿಗೆ ಮಾತ್ರ ಹೆಂಗಾಯ್ತು ಅಂದಾಗ ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ನಿನ್ನೆ ರಿಪೋರ್ಟರ್ ಹುಡುಗಿ ಕೂಡ ನಮ್ ಜೊತೆನೆ ಇದ್ಲು, ಊಟ ಎಲ್ಲ ಮುಗಿಸಿದ್ಮೇಲೆ ನಾನು ಅವ್ರನ್ನ ಡ್ರಾಪ್ ಮಾಡೋಣ ಅಂತ ಹೊರಟೋದೆ, ಆಮೇಲೆ ಹೀರೋ ಎಲ್ಲೋಗಿದ್ದೆ ಏನೋ ಅಂತ ನನ್ಗೆ ಗೊತ್ತಿಲ್ಲ ಅಂದಾಗ ಏನೋ ಮಾಡ್ತಾ ಇದ್ದೀರಾ ಮಾಡಿ, ಏನೋ ನಿನ್ಗೂ ಮತ್ತೆ ರಿಪೋರ್ಟರ್ಗೆ ಏನ್ ಪಿಕಪ್ ಆಗೋಯ್ತಾ ಅನ್ನೋ ತರ ಕೇಳಿದಾಗ ಅವ್ನಿಗೆ ನಾಚಿಕೆ ಆಗೋಯ್ತು. ಅದಕ್ಕೆಲ್ಲ ಇನ್ನು ಏನ್ ಟೈಮ್ ಇದೆ ಬಿಡಿ ಬಾಸ್ ಅಂತ ಹೇಳಿ ಹಂಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಕೌಂಟರ್ ಹತ್ರ ತುಂಬಾ ಜನ ಇರ್ತಾರೆ. ಅಂದ್ರೆ ಆ ಲಿಟಿಲ್ ಕ್ಯೂ ಹತ್ರ ಒಂದು ಸಪ್ಲೈಯರ್ ಹುಡುಗಿ ಮಾತಾಡಿದ್ಲಲ್ಲ, ಇದಕ್ಕೂ ಮುಂಚೆ ಕೂಡ ನೋಡಿರ್ತೀವಿ, ಆ ಓಲ್ಡ್ ರಿವರ್ ನ್ಯೂ ರಿವರ್ ಅಂತೆಲ್ಲ ಮಾತಾಡಿರ್ತಾರಲ್ವಾ, ಅವಳು ಬಂದು ಅವಳ ಟೇಬಲ್ ಹತ್ರ ಕೆಲವೊಂದು ಜೆಮ್ ಸ್ಟೋನ್ಸ್ ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರೋದು. ಅದ್ರ ಬಗ್ಗೆ ಆ ಬ್ರದರ್ ಅವ್ರ ತಮ್ಮ ಕೂಡ ಹೇಳ್ತಾರೆ, ಅವಳ ಟೇಬಲ್ ಅಲ್ಲಿರೋ ಸ್ಟೋನ್ಸ್ ಎಲ್ಲ ಓಲ್ಡ್ ರಿವರ್ ಇಂದ ಬಂದಿರೋದು, ಮ್ಯಾಕ್ಸಿಮಮ್ ಆ ರಿವರ್ ಇಂದ ಬರೋ ಎಲ್ಲಾ ಐಟಮ್ ಕೂಡ ಜೆಮ್ ಸ್ಟೋನ್ಸ್ ಆಗಿ ಇರುತ್ತೆ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಫ್ರೆಂಡ್ ಹೇಳ್ತಾನೆ, ಹಂಗಾದ್ರೆ ನಾವು ಕೂಡ ಒಂದು ಜೆಮ್ ಸ್ಟೋನ್ ತಗೊಬೇಕಾಗಿರುತ್ತೆ, ಚೆನ್ನಾಗಿ ಬೆಳೆ ಬೆಳೋ ತರ ಒಂದು ವಸ್ತುನ ತಗೊಳ್ಳೋಣ ಬನ್ನಿ ಬನ್ನಿ ಅಂತ ಕರೆದಾಗ ಆ ಬ್ರದರ್ಗೆ ತುಂಬಾ ಎಕ್ಸೈಟ್ ಆಗುತ್ತೆ. ಆದ್ರೆ ಅವ್ರ ತಮ್ಮ ಹೇಳ್ತಾನೆ, ಇಲ್ಲಿ ನೋಡಿ ಅಣ್ಣ, ನಾವ್ ಅಲ್ಲೋಗಿ ತಗೊಳ್ಳೋ ಐಟಮ್ ಜೆಮ್ ಸ್ಟೋನ್ ಆಗಿರ್ಬೋದು, ಆಗದೆ ಕೂಡ ಇರ್ಬೋದು, ಯಾಕಂದ್ರೆ ನಾವು ಸೆಲೆಕ್ಟ್ ಮಾಡೋ ಪ್ರತಿಯೊಂದು ಕೂಡ ಅದೇ ಆಗಿರುತ್ತೆ ಅಂತ ಗ್ಯಾರಂಟಿ ಇಲ್ವಾ ನನ್ನ ಹತ್ರ ಹೇಳ್ತಾನೆ. ಇದ್ರು ಅದನ್ನ ನೋಡ್ತಾ ಇದ್ರಿ ಅಪ್ಪನ್ಗೆ ಕಣ್ಣಲ್ಲಿ ಹಂಗೆ ಒಂಥರ ಬೆರಳು ಬಿಟ್ಟು ಅಲ್ಲಾಡಿಸ್ದಂಗ್ ಇರುತ್ತೆ, ಬನ್ನಿ ಬನ್ನಿ ಫಸ್ಟ್ ಅದನ್ನ ಹೋಗ್ಬೇಕು ತಗೋಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಒಂದು ಐಟಮ್ ನ ತಗೊಂಡು ಪರ್ಚೇಸ್ ಕೂಡ ಮಾಡ್ಬಿಟ್ರು. ಪರ್ಚೇಸ್ ಮಾಡೋದು ಅಲ್ಲದೆ ಅವ್ರ ಹತ್ರನೇ ಅದನ್ನ ಕಟ್ ಮಾಡಿ ತೋರಿಸಿ ಅಂತ ಕೂಡ ಹೇಳ್ತಾರೆ. ಸೊ ಕಟಿಂಗ್ ಮಿಷನ್ ಹತ್ರ ಕೂಡ ಎತ್ಕೊಂಡು ಹೋದ್ರು. ಫಸ್ಟ್ ಕಟ್ ಸೆಕೆಂಡ್ ಕಟ್ 2 ಕಟ್ಟು ಮಾಡ್ಬೇಕು ಅಂತ ಹೇಳ್ತಾರೆ. ತುಂಬಾ ಅಮೌಂಟ್ ಬೇರೆ ಕೊಟ್ಟು ತಗೊಂಡ್ಬಿಟ್ಟಿದ್ದಾರೆ. ಅದನ್ನ ಹತ್ರ ಕಟಿಂಗ್ ಮಿಷನ್ ಹತ್ರ ಕೂಡ ಎತ್ಕೊಂಡು ಹೋಗಿ ಮಾಡ್ತಾರೆ. 2 ಸತಿ ಕಟ್ ಮಾಡಿದ್ರು ಒಳಗಡೆ ವೈಟ್ ಆಗಿ ಬಂದಿರುತ್ತೆ. ಇದ್ರ ನೋಡಿ ಆ ಬ್ರದರ್ ಗೆ ಸಕ್ಕ ಟೆನ್ಷನ್ ಆಗೋಯ್ತು. ನಮ್ ಹೀರೋ ಫ್ರೆಂಡ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ಎಲ್ಲೋ ಇದೆಯಾ, ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಬೇಗ ಬಾ. ಆ ಬ್ರದರ್ ಬಂದು ಒಂದ್ ಸ್ಟೋನ್ ನ ತಗೊಂಡಿದ್ದಾರೆ, 2 ಸತಿ ಕಟ್ ಮಾಡಿದ್ಮೇಲೆ ಕೂಡ ಅದು ಫುಲ್ ವೈಟ್ ಆಗಿ ಬಂದಿದೆ ಕಣೋ, ಅವ್ರು ಫುಲ್ ಟೆನ್ಷನ್ ಅಲ್ಲಿ ಇದಾರೆ, ನೀನ್ ಬೇಗ ಬಾ ಅಂದಾಗ ಹೀರೋ ಕೂಡ ಸರಿ ಇರು ನಾನು ಬರ್ತೀನಿ ಅಂತ ಹೇಳ್ತಾನೆ. ನೆನೆ ಅವ್ರು ಬೇರೆ ಬೆದರ್ಸಿದ್ರಲ್ವಾ, ಅದಕ್ಕೆ ಮೋಸ್ಟ್ಲಿ ನಮ್ ಹೀರೋ ಬಂದಿಲ್ವೇನೋ, ಆದ್ರೆ ಇವಾಗೂ ಬರ್ತಾ ಇದ್ದಾನೆ. ಆದ್ರೆ ಕ್ಯಾಪ್ ಹಾಕೊಂಡು ಮಾಸ್ಕ್ ಹಾಕೊಂಡು ಕನ್ನಡಿ ಎಲ್ಲ ಹಾಕೊಂಡು ಒಳಗಡೆ ಬರ್ತಾನೆ. ಅವನನ್ನ ಯಾರು ಗುರ್ತಿಡಿಬಾರ್ದು ಅಂತ ಸ್ಟ್ರೈಟ್ ಆಗಿ ಅವನನ್ನ ಆ ಜೆಮ್ ಸ್ಟೋನ್ ಕಟ್ ಮಾಡ್ತಾ ಇದ್ರಲ್ವಾ, ಆ ಜಾಗಕ್ಕೂ ಕರ್ಕೊಂಡ್ ಹೋಗ್ತಾರೆ. ಅವ್ನ್ ಬಂದು ಅವನ ಹೈ ಪವರ್ ಇಂದ ಅದನ್ನೆಲ್ಲ ಟೆಸ್ಟ್ ಮಾಡಿ ನೋಡ್ಬಿಟ್ಟು ಹೇಳ್ತಾನೆ, ಅದ್ರಲ್ಲಿ ಇನ್ನಷ್ಟು ಸ್ವಲ್ಪ ಕಲರ್ ಮಿಕ್ಕಿದೆ. ಅವ್ನ್ ಹೇಳ್ತಾನೆ, ಇಲ್ಲಿ ನೋಡಿ, ಈ ಸ್ಟೋನ್ ನ ನೀವು ತಪ್ಪಾಗಿ ಚೂಸ್ ಮಾಡ್ಕೊಂಡ್ ಬಿಟ್ಟಿದೀರಾ, ಇದ್ರ ಮೇಲೆ ಇರೋ ಕ್ರ್ಯಾಕ್ ಇಂದ ಅದ್ರ ಒಳಗಡೆ ಇರೋ ಗ್ರೀನ್ ಕಲರ್ ಎಲ್ಲ ರಿವರ್ ಅಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ, ಇನ್ ಸ್ವಲ್ಪ ಮಾತ್ರ ಇದ್ರಲ್ಲಿ ಮಿಕ್ಕಿದೆ, ನೀವ್ ಇದನ್ನ 3rd ಕಟ್ ಮಾಡಬಹುದು, ಅಷ್ಟು ಸ್ವಲ್ಪ ಲಾಭ ಬರ್ಬೋದು ಅನ್ನೋ ತರ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಹೊರಟೋಗ್ತಾನೆ. ಅವ್ರ ಹತ್ರ ಹೇಳಿದ್ಮೇಲೆನೆ ಈ ಬ್ರದರ್ಗೆ ಸ್ವಲ್ಪ ಸಮಾಧಾನ ಆಗೋದು. ಅಷ್ಟೇ ಅಲ್ಲ, ಅದನ್ನ 3rd ಕಟ್ ಕೂಡ ಕೊಡ್ತಾರೆ. ಕಟ್ ಮಾಡಿದ್ಮೇಲೆ ಅದ್ರಲ್ಲಿ ಗ್ರೀನ್ ಕಲರ್ ಬಂದಿರೋದ್ರ ನೋಡ್ಬಿಟ್ಟು ಅಪ್ಪಡಿ ನನ್ ದುಡ್ಡು ವೇಸ್ಟ್ ಆಗಿಲ್ಲ, ನನ್ ದುಡ್ಡು ನನ್ಗೆ ಬಂದ್ಬಿಡ್ತು ಅಂತ ಸಂತೋಷ ಪಡ್ತಾರೆ. ಅದೇ ಟೈಮ್ಲಿ ನಮ್ ಹೀರೋ ಕೆಳಗಡೆ ಹೋಗಿ ಎಕ್ಸಿಬಿಷನ್ ಅಲ್ಲಿ ಇರೋ ಬೇರೆ ಬೇರೆ ಐಟಮ್ಸ್ ನ ಸ್ಕ್ಯಾನ್ ಮಾಡಿ ನೋಡ್ತಾ ಇರ್ತಾನೆ. ಅಲ್ಲಿ ತುಂಬಾ ಐಟಮ್ಸ್, ತುಂಬಾ ಜೆಮ್ ಸ್ಟೋನ್ಸ್ ನ ಇಟ್ಟಿದ್ದಾರೆ. ಬಟ್ ಎಲ್ಲಾನು ಓಲ್ಡ್ ರಿವರ್ ಇಂದ ಬಂದಿರೋದು ಅಂತ ಹೇಳ್ತಾ ಇದ್ರಲ್ವಾ. ಬಟ್ ಅದನ್ನ ನೋಡ್ತಾ ಇದ್ರೆ ನಮ್ ಹೀರೋಗೆ ಅರ್ಥ ಆಗೋಯ್ತು, ಇದು ಓಲ್ಡ್ ರಿವರ್ ಇಂದ ಬಂದಿರೋದಲ್ಲ ಅಂತ. ಪ್ಲಸ್ ಅದು ಹೊಸ ರಿವರ್ ಇಂದ ತೆಗ್ದಿರೋ ಸ್ಟೋನ್ಸ್, ಎಲ್ಲ ಫೇಕ್ ಸ್ಟೋನ್ಸ್ ಅಂತ ಕೂಡ ಅವನು ಅರ್ಥ ಮಾಡ್ಕೊಂಡ. ಅದಾದ್ಮೇಲೆ ನಮ್ ಹೀರೋ ಬ್ರದರ್ ಅವ್ರ ತಮ್ಮನ್ಗೆ ಕೂಡ ಕಾಲ್ ಮಾಡ್ಬಿಟ್ಟು, ಇಲ್ಲಿ ಇರೋರೆಲ್ಲ ಚೀಟ್ ಮಾಡ್ತಾ ಇದಾರೆ, ಇಲ್ಲಿ ಯಾವ್ದನ್ನು ಓಲ್ಡ್ ರಿವರ್ ಇಂದ ತಂದಿರೋ ಜೆಮ್ ಸ್ಟೋನ್ಸ್ ಅಲ್ಲ, ಎಲ್ಲ ಹೊಸ ರಿವರ್ ಇಂದ ತಂದಿರೋದು ಅಂತ ಕಾಣುತ್ತೆ. ಬಟ್ ಇದಕ್ಕೆ ಪ್ರೂಫ್ ಕೇಳಿದ್ರೆ ನಂತರ ಪ್ರೂಫ್ ಅಲ್ಲ ಇಲ್ಲ, ಬಟ್ ನಾನು ಇದನ್ನ ಮಾತ್ರ ಹೇಳ್ಬಲ್ಲೆ ಅಂತ ಹೇಳ್ತಾನೆ. ಆತರ ಹೇಳ್ಬಿಟ್ಟು ನಮ್ ಹೀರೋ ಕಾಲ್ ನ ಕಟ್ ಮಾಡ್ಬಿಟ್ಟ. ಅದಾದ್ಮೇಲೆ ಬ್ರದರ್ ಅವ್ರ ತಮ್ಮ ಕೂಡ ಬ್ರದರ್ ಹತ್ರ ಮತ್ತೆ ನಮ್ ಹೀರೋ ಫ್ರೆಂಡ್ ಹತ್ರ ಎಲ್ಲಾ ನಿಜ ಹೇಳ್ತಾನೆ. ಇದು ಒರಿಜಿನಲ್ ಜೆಮ್ ಸ್ಟೋನ್ ಅಲ್ಲ, ಈ ತರ ನಮ್ಮನ್ನ ಚೀಟ್ ಮಾಡಿದ್ದಾರೆ, ಇದು ನ್ಯೂ ರಿವರ್ ಇಂದ ತೆಗ್ದಿರೋದೆ ಅಂತೆಲ್ಲ ಹೇಳಿದಾಗ ನಮ್ ಹೀರೋ ಫ್ರೆಂಡ್ ಗೆ ಸಕ್ಕ ಟೆನ್ಷನ್ ಆಗೋಯ್ತು. ನಾವ್ ಇಷ್ಟು ಬೆಳೆ ಬಾಳೋ ವಸ್ತು ಅಂತ ಹೇಳಿ ಇಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ತಗೊಂಡಿದೀವಿ, ಇವ್ರು ನೋಡಿದ್ರೆ ಈ ತರ ಚೀಟ್ ಮಾಡ್ತಾರ ಅಂದಾಗ ಬ್ರದರ್ ಹೇಳ್ತಾರೆ, ಆ ಲೇಡಿ ಸಪ್ಲೈಯರ್ ನ ಮಾತ್ರ ಬಿಡಬಾರ್ದು, ಅವ್ರಿಗೆ ಎಷ್ಟು ಕೊಬ್ಬಿದ್ರೆ ನಮ್ಮನ್ನೇ ಚೀಟ್ ಮಾಡ್ತಾರೆ, ಬನ್ನಿ ಅವ್ರ ಕತೆ ನಮ್ ಮುಗ್ಸೋಣ ಅಂತ ಹೇಳ್ಕೊಂಡು ಅವ್ರ ಅಲ್ಲಿಂದ ಕೆಳಗಡೆ ಬರ್ತಾರೆ. ಅದೇ ಟೈಮ್ ಅಲ್ಲೇ ಈ ಎಕ್ಸಿಬಿಷನ್ ಗೆ ನಮ್ ಹೀರೋಯಿನ್ ಕೂಡ ಬಂದಿರ್ತಾಳೆ. ಅವ್ರ ಅಸಿಸ್ಟೆಂಟ್ ಅವ್ರ ತಮ್ಮ ಅಂತ ಹೇಳಿದ್ವಲ್ಲ, ಇದಕ್ ಮುಂಚೆ ಕೂಡ ನೋಡಿದ್ವಲ್ಲ, ಅವನೇ ಅವಳನ್ನ ಒಳಗಡೆಗೆ ಟೋಕನ್ ಎಲ್ಲ ಕೊಟ್ಟು ಒಳಗಡೆ ಕರ್ಕೊಂಡು ಪ್ಲಸ್ ಒಂದು ಡಿಜಿಟಲ್ ಕಾರ್ಡ್ ನ ಕೊಟ್ಟು ಏನಾದ್ರು ಹೆಲ್ಪ್ ಇದ್ರೆ ನನ್ನ ಕರೀರಿ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೊರಟೋದ.
ಇವಳು ಸ್ಟ್ರೇಟ್ ಆಗಿ ಒಳಗಡೆ ಬರೋ ಟೈಮ್ ಅಲ್ಲಿ ಲಿಟಲ್ ಕ್ಯೂ ಮತ್ತೆ ಮಿಸ್ ಲೂ ಇಬ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಹೋಗ್ಬಿಟ್ಟು ಅವಳ ಐಡಿ ಕಾರ್ಡ್ ಎಲ್ಲ ತೋರಿಸಿ, ನನ್ನ ಹತ್ರ ಪೊಲೀಸ್ ಆಫೀಸರು ನಿಮ್ಮ ಹತ್ರ ಸ್ವಲ್ಪ ವಿಚಾರಣೆ ಮಾಡ್ಬೇಕು, ಸಪರೇಟ್ ಆಗಿ ಮಾತಾಡ್ಬೋದು ಅಂತ ಕೇಳಿದಾಗ ಅವ್ನು ಕೂಡ ಮಿಸ್ ಲೂ ಹತ್ರ ಸರಿಮಾ ನೀನು ಅಲ್ಲಿ ಕುತ್ಕೊಂಡು ಸ್ವಲ್ಪ ಏನೋ ರೆಸ್ಟ್ ತಗೋ, ನಾನು ಬರ್ತೀನಿ ಅವ್ರ ಹತ್ರ ಮಾತಾಡ್ಬಿಟ್ಟು ಅಂತ ಹೇಳಿ ನಮ್ ಹೀರೋಯಿನ್ ಸಪರೇಟ್ ಆಗಿ ಕರ್ಕೊಂಡ್ ಬಂದಾಗ ಅವಳು ಹೇಳ್ತಾಳೆ, ಇಲ್ಲಿ ನೋಡಿ ಈ ಕಾರ್ ನಿಮ್ದೆ ಅಂತ ನನ್ಗೆ ಗೊತ್ತು, ಬಟ್ ಆ ಕಾರಲ್ಲಿ ಇರೋರು ಯಾರು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ನಿಮ್ ಕಾರ್ನ ಯಾರು ತಗೊಂಡೋದ್ರು, ಯಾರ್ದಿದ್ದು ಅಂತೆಲ್ಲ ಕೇಳಿದಾಗ ಅವನಂತಾನೆ, ಇಲ್ಲಿ ನೋಡಿ ಮೇಡಮ್ ನನ್ನ ಹೆಸರಲ್ಲಿ ತುಂಬಾನೇ ಕಾರ್ಗಳಿದೆ, ಏನೇನ್ ರಿಜಿಸ್ಟ್ರೇಷನ್ ಮಾಡಿಟ್ಟಿದ್ದೀನಿ ನನ್ಗೆ ಗೊತ್ತಿಲ್ಲ, ಫೇಕ್ ಆಗಿ ಎಷ್ಟಿದೆ ಅಂತ ಕೂಡ ನನ್ಗೆ ಗೊತ್ತಿಲ್ಲ, ಜೊತೆಗೆ ಕಾರ್ ಒಳಗಡೆ ಕೂತ್ಕೊಂಡಿರೋ ಯಾರಂತ ಕೂಡ ನನ್ಗೆ ಗೊತ್ತಿಲ್ಲ ಅನ್ನೋ ತರ ಹೇಳ್ತಾನೆ. ಓ ಹೌದಾ, ತುಂಬಾ ಬುದ್ಧಿವಂತಿಕೆಯಿಂದ ಆನ್ಸರ್ ಮಾಡ್ತಾ ಇದ್ದೀರಾ, ಸರಿ ಆಯ್ತು, ಇದಕ್ಕೂ ಮುಂಚೆ ನಡೆದಿರೋ ಎಕ್ಸಿಬಿಷನ್ ಅಲ್ಲಿ ಕೂಡ ನೀವ್ ಇಲ್ಲ ಅಂತ ಕೇಳ್ಪಟ್ಟೆ, ಅವತ್ತು ನೀವ್ ಎಲ್ಲಿದ್ರಿ ಅಂತ ನಾನು ತಿಳ್ಕೊಬಹುದು ಅಂದಾಗ ಅವನಂತಾನೆ, ಓ ಅದಾ, ಅವತ್ತು ನನ್ಗೆ ಸ್ವಲ್ಪ ಯಾಕೋ ಟಯರ್ಡ್ ಆಗಿತ್ತು ಮೇಡಮ್, ಮೈ ಹುಷಾರ್ ಇರ್ಲಿಲ್ಲ, ನಾನು ಮನೇಲೇ ಇದ್ದೆ, ಚೆನ್ನಾಗಿ ರೆಸ್ಟ್ ತಗೊಂಡೆ, ಅದಾದ್ಮೇಲೆ ಡ್ರಿಂಕ್ಸ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟೆ, ಇಷ್ಟನ ನಿಮ್ ಕ್ವೆಶನ್ಸ್, ನಾನು ಎಲ್ಲದಕ್ಕೂ ಆನ್ಸರ್ ಮಾಡದ್ನ, ಈಗ ನನ್ಗೆ ಕೆಲಸ ಇದ್ರೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೊರಟೋದ. ಆಡೋ ಎಷ್ಟ್ ಆಡ್ತಿ ಆಡು, ಸಿಕ್ಕಾಕೊಳ್ತೀನಿ ನನ್ಗೆ, ಅವಾಗ ಕೆಳಗಡೆ ತುಳಿದ್ಬಿಡ್ತೀನಿ ಅಂತ ಬೈಕು ಅಂತಾಳೆ. ಇವಾಗ ಹಂಗೆ ಆ ಬ್ರದರ್ ನ ಮತ್ತೆ ನಮ್ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಆ ಲೇಡಿ ಸಪ್ಲೈಯರು ಇವ್ರಿಗೆ ಮೋಸ ಮಾಡ್ಬಿಡ್ತಾನೆ, ಪ್ರಾಡಕ್ಟ್ ನ ಕೊಟ್ಟಿರೋದು ಅಂದ್ರೆ ಕಲ್ನ ಕೊಟ್ಟಿರೋದು, ಅದರಿಂದ ಟೆನ್ಷನ್ ಆಗ್ಬಿಟ್ಟು ಹೋಗಿ ಬೈತಾ ಇರ್ತಾರೆ, ನಮ್ಮನ್ನ ಚೀಟ್ ಮಾಡಿ ನಿಮ್ಗೆ ಯಾಮರ್ಸಿ ಅದನ್ನ ಕೊಟ್ಬಿಟ್ಟಿದ್ಯಾ ಅಂತ. ಇದನ್ನೆಲ್ಲ ಪಕ್ಕದಲ್ಲಿರೋ ಮಿಸ್ಲು ಕೇಳಿಸ್ಕೊಳ್ತಾನೆ ಇರ್ತಾರೆ. ಆದ್ರೆ ಆ ಸಪ್ಲೈಯರ್ ಲೇಡಿ ಹೇಳ್ತಾರೆ, ಇಲ್ಲಿ ನೋಡಿ ನಾನೇ ನಿಮ್ಮನ್ನ ಚೀಟ್ ಮಾಡಿ ಇದನ್ನ ತಗೊಳ್ಳಿ ಅಂತಾನು ಹೇಳಿಲ್ಲ, ನನ್ಗೆ ಇದ್ರ ಬಗ್ಗೆ ಗೊತ್ತೂ ಇಲ್ಲ, ಇದೆಲ್ಲ ನಮ್ಗೆ ಜೂ ಕಾರ್ಪೊರೇಷನ್ ಇಂದ ಬಂದಿರೋದು, ಮತ್ತೆ ಮುಖ್ಯವಾಗಿ ಎಕ್ಸಿಬಿಷನ್ ರೂಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ, ಒನ್ಸ್ ನಾವು ಕೊಟ್ಟಿರೋ ಪ್ರಾಡಕ್ಟ್ ನಾವು ಮತ್ತೆ ತಗೊಳ್ಳೋದಿಲ್ಲ, ಅಮೌಂಟ್ ರಿಟರ್ನ್ ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಈಗ ಆ ಜಾಗಕ್ಕೆ ಆ ಲಿಟಲ್ ಕ್ಯೂ ಕೂಡ ಬಂದಿರ್ತಾನೆ, ಅವ್ರು ಕೂಡ ನಡೆದಿರೋ ವಿಷಯನೆಲ್ಲ ಹೇಳ್ತಾರೆ. ಈ ತರ ಇವರೆಲ್ಲ ಕೌಂಟರ್ ಹತ್ರ ಮಾತಾಡ್ತಾ ಇರೋದನ್ನ ನಮ್ ಹೀರೋ ಒಂದು ಸೈಡ್ ಇಂದ ನೋಡ್ತಾನೆ ಇದ್ದ. ಅವ್ನ್ ಟಕ್ಕಂತ ಅವ್ರ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಟು ಫಸ್ಟ್ ಬ್ಲೂಟೂತ್ ಇಟ್ಕೊ, ನಾನು ಹೇಳೋದನ್ನ ನೀನ್ ಅದೇ ತರಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳು ಅಂದಾಗ ಅವ್ನ್ ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ಆಗ ನಮ್ ಹೀರೋ ಬಂದು ಅವ್ರ ಫ್ರೆಂಡ್ ಹತ್ರ ಹೇಳ್ತಾನೆ, ಇಲ್ಲ ನೋಡೋ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಹೇಳು, ಅಂದ್ರೆ ಆ ಓಲ್ಡ್ ರಿವರ್ ಅಲ್ಲಿ ಸಿಗೋ ಸ್ಟೋನ್ಸ್ ಗೂ ಮತ್ತೆ ನ್ಯೂ ರಿವರ್ ಅಲ್ಲಿ ಸಿಗೋ ಸ್ಟೋನ್ಸ್ ಗೂ ಏನ್ ವ್ಯತ್ಯಾಸ ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಅಲ್ಲಿ ನಮ್ ಹೀರೋ ಹೇಳ್ತಾ ಇದ್ರೆ, ಇಲ್ಲಿ ಅವ್ರ ಫ್ರೆಂಡ್ ಕೂಡ ಅದೇ ತರ ಟ್ರಾನ್ಸ್ಲೇಟ್ ಮಾಡ್ತಾನೆ. ಇವನ್ ಇತ್ರ ಅಷ್ಟು ಅಚ್ಚುಕಟ್ಟಾಗಿ ಸ್ಟೋನ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾ ಇರೋದನ್ನ ನೋಡಿ ಅಲ್ಲಿರೋರೆಲ್ಲ ನಮ್ ಹೀರೋ ಅವ್ರ ಫ್ರೆಂಡ್ ನೋಡಿ ತುಂಬಾನೇ ಇಂಪ್ರೆಸ್ ಆಗ್ಬಿಟ್ರು. ಪರವಾಗಿಲ್ವೇ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ತಿಳಿದಿಟ್ಕೊಂಡಿದ್ದಾನೆ ಅಂತ. ಇನ್ ಸ್ವಲ್ಪ ಹೊತ್ತಿಗೆ ಆ ಜಾಗಕ್ಕೆ ತಾತ ಕೂಡ ಬಂದ್ಬಿಟ್ರು. ಅವ್ರು ಕೂಡ ಬಂದು ಆ ಸ್ಟೋನ್ಸ್ ಎಲ್ಲ ಎತ್ತಿ ನೋಡ್ಬಿಟ್ಟು ಆ ಲಿಟಲ್ ಕ್ಯೂ ಹತ್ರ ಹೇಳ್ತಾರೆ, ಇಲ್ಲಿ ನೋಡು, ಇಲ್ಲಿ ನಡೀತಾರೋದು ನನಗೆ ಗೊತ್ತಿಲ್ಲ ಅಂತ ಮಾತ್ರ ನೀನ್ ಬಾಯಲ್ಲಿ ಬರಬಾರ್ದು, ಯಾಕಂದ್ರೆ ಝೂ ಕಾರ್ಪೊರೇಷನ್ ಆತರ ಫೇಕ್ ಐಟಮ್ಸ್ ನ ಕೊಡುವಂತ ಒಂದು ಕಾರ್ಪೊರೇಷನ್ ಅಲ್ಲ, ಇದೆಲ್ಲ ನಿನ್ ಗಮನಕ್ಕೆ ಫಸ್ಟ್ ಬಂದಿರ್ಬೇಕು ಅನ್ನೋ ತರ ಹೇಳ್ತಾರೆ. ಆಗ ಆ ಲಿಟಲ್ ಕ್ಯೂ ಹೇಳ್ತಾನೆ, ಇಲ್ಲಿ ನೋಡಿ, ಇಲ್ಲಿರೋ ಈ ಲೇಡಿ ಸಪ್ಲೈಯರ್ ನಮ್ಮ ಹತ್ರ ಇರೋ ಬೆಸ್ಟ್ ಸಪ್ಲೈಯರ್ ಅಲ್ಲಿ ಒಬ್ರು, ಇದುವರೆಗೂ ಅವರು ನಮ್ಗೆ ತುಂಬಾನೇ ಪ್ರಾಡಕ್ಟ್ಸ್ ನ ಸಪ್ಲೈ ಮಾಡಿದ್ದಾರೆ, ತುಂಬಾನೇ ಸ್ಟೋನ್ಸ್ ನ ಸಪ್ಲೈ ಮಾಡಿದ್ದಾರೆ, ಯಾವ್ದು ಫೇಕ್ ಆಗ್ಲಿಲ್ಲ, ಬಟ್ ಇವಾಗ ಏನಕ್ಕೆ ಇತ್ರ ಹೇಳ್ತಿದಾರೋ ಗೊತ್ತಿಲ್ಲ, ಆದ್ರೆ ಇದೇನಕ್ಕೆ ಜೋ ಕಾರ್ಪೊರೇಷನ್ ಇಂದ ಡೆಲಿವರಿ ಆಗಿದೆ ಅಂತ ಇವ್ರ ಲೇಡಿ ಏನ್ ಹೇಳ್ತಿದಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದಂತೂ ನಾವ್ ಡೆಲಿವರಿ ಮಾಡಿರೋದಲ್ಲ. ಸೊ ಅವಳು ಸುಳ್ಳು ಹೇಳ್ತಿದ್ದಾಳೆ, ನೀವು ಅವ್ರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕೋ ಕೊಡ್ಬೋದು, ಇದು ಪೂರ್ತಿ ಜವಾಬ್ದಾರಿ ಅವ್ರದೇ ಅನ್ನೋ ತರ ಎಲ್ಲ ಐತಿ ಅವ್ರ ಮೇಲೆ ಹಾಕ್ಬಿಟ್ಟ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಿ ತಾತ ಹೇಳ್ತಾರೆ, ಸರಿ ಆಯ್ತು, ಇಲ್ಲೋಡಮ್ಮ ಅವ್ರನ್ನೆಲ್ಲ ಚೀಟ್ ಮಾಡಿ ತಗೊಂಡಿರೋ ದುಡ್ಡನ್ನ ಮರಿದಾಗ ಅವ್ರಿಗೆ ರಿಟರ್ನ್ ಕೊಟ್ಬಿಡು, ಇನ್ನೊಂದ್ಸತಿ ಈ ತರ ಆಗ್ಬಾರ್ದು ಅಂತ ಹೇಳಿ ಇವ್ರ ಕಡೆನೂ ತಿರ್ಗ್ಬಿಟ್ಟು ಹೇಳ್ತಾನೆ, ನಮ್ಮ ಎಕ್ಸಿಬಿಷನ್ ಎಲ್ಲೇ ನಡೆದ್ರೆ ಕೂಡ ಈ ಲೇಡಿ ಅಲ್ಲಿಗೆ ಬರ್ದೇ ಇರೋ ತರ ನೋಡ್ಕೋ, ಈ ಸಪ್ಲೈಯರ್ ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಅದಾದ್ಮೇಲೆ ಆ ಲೇಡಿ ಸಪ್ಲೈಯರ್ ಕೂಡ ಯಾರ್ಯಾರಿಗೆ ಏನೆಷ್ಟು ದುಡ್ಡು ಕೊಡ್ಬೇಕು, ಯಾರನ್ನೆಲ್ಲ ಚೀಟ್ ಮಾಡೋದ್ಲು ದುಡ್ಡೆಲ್ಲ ರಿಟರ್ನ್ ಕೊಟ್ಬಿಡ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ, ಅಂದ್ರೆ ಅಲ್ಲಿ ಇನ್ನಷ್ಟು ಸ್ಟೋನ್ಸ್ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಬ್ರು ಬರ್ತಾರೆ. ಅವ್ರು ಬಂದು ನಮ್ ಹೀರೋ ಫ್ರೆಂಡ್ ನೋಡ್ಬಿಟ್ಟು, ಸರ್ ನೀವ್ ಇಷ್ಟು ಟ್ಯಾಲೆಂಟ್ ಅಂತ ಗೊತ್ತಿಲ್ಲ ಸರ್, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ, ಸ್ಟೋನ್ಸ್ ಬಗ್ಗೆ ನಿಮ್ಗೆ ತುಂಬಾನೇ ನಾಲೆಜ್ ಇದೆ, ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನೀವು ಫ್ರೀ ಇದ್ರೆ ನಮ್ದೊಂದು ಸಣ್ಣ ಸ್ಟೋರ್ ಇದೆ, ಅಲ್ಲಿ ಬಂದು ನೋಡ್ತೀರಾ, ಮೀನ್ಸ್ ಅವ್ರು ಒಂದು ಟೇಬಲ್ ಹಾಕಿ ಕೆಲವು ಸ್ಟೋನ್ಸ್ ನ ಇಟ್ಟಿದಾರೇನೋ, ಒಂದ್ಸತಿ ಬಂದು ವಿಸಿಟ್ ಕೊಡ್ತೀರಾ ಅಂದಾಗ ಹೀರೋ ಫ್ರೆಂಡ್ ಕೂಡ ಓಕೆ ಓಕೆ ಖಂಡಿತ ಬರ್ತೀನಿ, ನೀವ್ ಇಷ್ಟು ರೆಸ್ಪೆಕ್ಟ್ ಕೊಟ್ಟು ಕರೆದಾಗ ನಾನು ಬರ್ದೇ ಇರ್ತೀನಿ ಅನ್ನೋ ತರ ಹೇಳ್ತಾನೆ. ಅದಾದ್ಮೇಲೆ ಆಯಪ್ಪ ಇವ್ರು ಯಾರು ಸರ್ ನಿಮ್ ಪಕ್ಕದಲ್ಲಿ ನೋಡಕ್ಕೆ ಸ್ವಲ್ಪ ಹಿಂಗಿದ್ದಾರೆ ಅಂತಂದಾಗ ಅವ್ನ ನನ್ನ ಅಸಿಸ್ಟೆಂಟ್ ಅಂತ ನಮ್ ಹೀರೋ ಅವ್ರ ಫ್ರೆಂಡ್ ಹೇಳ್ತಾನೆ. ಅದಾದ್ಮೇಲೆ ಶಾಪ್ ಅಯ್ಯಪ್ಪ ಕೂಡ ಅಲ್ಲಿಂದ ಹೊರಟೋದ್ಮೇಲೆ ನಮ್ ಹೀರೋ ಅವ್ರ ಫ್ರೆಂಡ್ ಹೇಳ್ತಾರೆ, ನನ್ಗೆ ತುಂಬಾ ಹೆಮ್ಮೆ ಆಗಿದೆ ಕಣೋ, ಇದೇ ಫಸ್ಟ್ ಟೈಮ್ ಎಲ್ಲರೂ ನನ್ನ ಹತ್ರ ಹೊಗಳ್ತಾ ಇರೋದು, ಇದು ತುಂಬಾ ಚೆನ್ನಾಗಿದೆ ಗೊತ್ತಾ, ಫಸ್ಟ್ ಅವನೇ ನನಗೆ ರೆಸ್ಪೆಕ್ಟ್ ಕೊಟ್ಟಿರೋದು, ಸೊ ನಾವ್ ಹೋಗ್ಬಿಟ್ಟು ಅವ್ನ ಶಾಪ್ ನ ಒಂದ್ಸತಿ ವಿಸಿಟ್ ಹೊಡ್ಕೊಂಡ್ ಬರೋಣ ಅಂದಾಗ ನಮ್ ಹೀರೋ ಹೇಳ್ತಾರೆ, ಹೆಲೋ ಹೋಗೋದು ಬಿಡೋದು ನೆಕ್ಸ್ಟ್ ಸೆಕೆಂಡರಿ, ಆದ್ರೆ ನಾನ್ ನಿನ್ ಅಸಿಸ್ಟೆಂಟ್ ಅಲ್ಲ, ಏನ್ ಮಾತಾಡ್ತಾ ಇದೀಯ, ನಾನ್ ಹೇಳೋದನ್ನ ನೀನ್ ಮಾಡ್ಬೇಕು ಅನ್ನೋ ಹತ್ರ ಹೇಳಿದಾಗ ನಮ್ ಹೀರೋ ಫ್ರೆಂಡ್ ಕೂಡ ಸರಿ ಸರಿ ಆಯ್ತು ಬಿಡಪ್ಪ, ಏನೋ ಬಾಯ್ ಬಂದಿದ್ ಹೇಳ್ಬಿಟ್ಟೆ ಅಂತ ಹೇಳಿ ಅವ್ರ ಜಾಗಕ್ಕೆ ಹೋಗ್ತಾರೆ. ಅಲ್ಲೋಗಿ ಎಲ್ಲ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಫ್ರೆಂಡ್ ನಮ್ ಹೀರೋ ಹತ್ರ ಹೇಳ್ತಾನೆ, ಅಸಿಸ್ಟೆಂಟ್ ನೋಡಪ್ಪ ಯಾವ ಸ್ಟೋನ್ ಅಂತ ನೋಡಪ್ಪ ಅಂತ ಹೇಳಿದ್ಮೇಲೆ ನಮ್ ಹೀರೋಗೆ ಟೆನ್ಷನ್ ಆಗುತ್ತೆ, ಅಸಿಸ್ಟೆಂಟ್ ನಿಂಗ್ ಮಾಡ್ತೀನಿ ಇರೋ ಅಂತ ನಮ್ ಹೀರೋ ಪವರ್ ನ ಜನರೇಟ್ ಮಾಡ್ಕೊಂಡು ಅಲ್ಲಿರೋ ಸ್ಟೋನ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ನೋಡ್ತಾನೆ. ಆದ್ರೆ ಅಷ್ಟು ಸ್ಟೋನ್ಸ್ ಅಲ್ಲೂ ಒಂದು ಸ್ಟೋನ್ಸ್ ಅಲ್ಲಿ ಮಾತ್ರನೇ ಗ್ರೀನ್ ಕಲರ್ ಜೆಮ್ ಸ್ಟೋನ್ಸ್ ಇರೋದನ್ನ ಗಮನಿಸ್ತಾನೆ. ಅದಾದ್ಮೇಲೆ ನಮ್ ಹೀರೋ ಫ್ರೆಂಡ್ ಹತ್ರ ಏನು ಹೇಳಕ್ ಬರ್ತಾನೆ, ಬಟ್ ಏನಂತ ತೋರಿಸಿಲ್ಲ, ಅದನ್ನ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀನ್ಸ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ, ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.